ವೀಕ್ಷಕರೇ ನಮಸ್ಕಾರ. ನಾನಿವತ್ತು ನಿರಂತ್ ದೇವಶ್ಯ ಅವರ ಮನೆಗೆ ಭೇಟಿ ಮಾಡ್ತಾ ಇದ್ದೇನೆ. ಒಂದು ಕಾರ್ಯಕ್ರಮದ ಯಶಸ್ಸಲ್ಲಿ ಎಲ್ಲರೂ ಬೇಕಾಗ್ತದೆ, ಆದರೆ ವೀಕ್ಷಕ ವಿವರಣೆಗಾರ ಇರ್ಬೋದು, ಕಾರ್ಯಕ್ರಮದ ನಿರೂಪಣೆಗಾರ ಇರ್ಬೋದು, ಅವರ ಒಂದು ಕ್ಷಣ ಮಾತ್ರದ ಕೆಲಸಗಳು ಮತ್ತು ಸಮಯ ಪಾಲನೆ ಆ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಬಹುದೊಡ್ಡ ಪಾಲನ್ನು ಪಡೆದುಕೊಳ್ತದೆ. ಆ ಕಾರ್ಯಕ್ರಮದ ಯಶಸ್ವಿಯ ರೂವಾರಿಯರು, ವೀಕ್ಷಕ ವಿವರಣೆಗಾರರು, ಹಾಗೆ ಕಾರ್ಯಕ್ರಮದ ನಿರೂಪಣೆಗಾರರು ಆಗಿರ್ತಕ್ಕಂತಹ ನಿರಂತ್ ದೇವಶ್ಯ ಅವರನ್ನು ಇವತ್ತು ಮಾತಾಡಿಸ್ಲಿಕ್ಕಿದ್ದೇನೆ. ನಿರಂತ್ ದೇವಶ್ಯ ಗ್ರಾಮೀಣ ಪ್ರದೇಶದ ಒಬ್ಬ ವ್ಯಕ್ತಿ. ಈಗಾಗಲೇ ತನ್ನ ವಾಕ್ ಚಾತುರ್ಯದಿಂದ ಉತ್ತಮ ವೀಕ್ಷಕ ವಿವರಣೆಗಾರರಾಗಿ ಜಿಲ್ಲೆಯ ದಾಖಾ ಜಿಲ್ಲೆ ಇರ್ಬೋದು, ಕಾಸರಗೋಡು ಜಿಲ್ಲೆ ಇರ್ಬೋದು, ಹಾಗೆ ಚಿಕ್ಕಮಗಳೂರು ಇರ್ಬೋದು, ವಿವಿಧ ಕರ್ನಾಟಕದಾದ್ಯಂತ ತನ್ನ ವೀಕ್ಷಕ ವಿವರಣೆಯ ಮೂಲಕ ಖ್ಯಾತಿಯನ್ನು ಪಡೆದಿರತಕ್ಕಂತಹ ನಿರಂತ್ ದೇವಶ್ಯ ಅವರನ್ನು ನಾನು ಇವತ್ತು ಮಾತಾಡಿಸಲಿದ್ದೇನೆ. ಬನ್ನಿ ವೀಕ್ಷಕರೇ, ನಿರಂತ್ ದೇವಶ್ಯ ಅವರ ಅನುಭವ ಮತ್ತು ಅವರು ಹೇಗೆ ಬೆಳೆದು ಬಂದರು, ಅವರಿಗೆ ಎಷ್ಟೆಲ್ಲ ಪ್ರೋತ್ಸಾಹ ಸಿಕ್ತು, ಅವರ ಮನೆ ಹೇಗಿದೆ ಮತ್ತು ಅವರ ಮನೆಯ ಸಂಪೂರ್ಣ ಪರಿಚಯವನ್ನು ಮಾಡಿಕೊಳ್ಳೋಣ. ಹಾಗೆ ಏನೆಲ್ಲ ಅವರ ಅಭಿಪ್ರಾಯಗಳಿದೆ, ಕಾರ್ಯಕ್ರಮ ಎಲ್ಲೆಲ್ಲ ಅವರು ನಿರೂಪಣೆಯನ್ನು ಮಾಡಿದರು, ಖಂಡಿತವಾಗಿ ಅವರೊಂದಿಗೆ ಒಂಚೂರು ಮಾತಾಡಿಕೊಳ್ಳೋಣ. ನಿರಂತ್ ಅವರೇ ನಮಸ್ತೆ. ನಮಸ್ತೆ. ನಿರಂತ್ ಅವರೇ, ನೀವು ಚಿರಪರಿಚಿತರು, ಆದರೆ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯವನ್ನು ತಿಳಿಸಿಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿರಂತ್ ದೇವಸ್ಯ. ನನ್ನ ಮನೆ ಸುಳ್ಯ ತಾಲೂಕು ಬುತ್ತಿಗಾರ ಗ್ರಾಮದ ದೇವಸ್ಯ ಮನೆತನದಲ್ಲಿ ನಾನು ಜನಿಸಿದ್ದೇನೆ. ನನ್ನ ತಂದೆಯವರು ಡಿ.ಜೆ. ರಾಧಾಕೃಷ್ಣ ದೇವಸ್ಯ, ಹಾಗೆ ತಾಯಿ ಜಯಂತಿ ದೇವಸ್ಯ. ಜೊತೆಗೆ ನನಗೆ ಒಬ್ಳು ತಂಗಿ ಇದ್ದಾಳೆ, ಅವಳು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ, ಸಾಧ್ವಿ ದೇವಸ್ಯ ಅಂತ ಅವಳು. ಏನು ಯಾವ ಕಂಪನಿಯಲ್ಲಿ ಇದ್ದಾರೆ ಅಥವಾ ಅವರು ಏನು ಮಾಡ್ತಾ ಇದ್ದಾರೆ ತಿಳಿಸ್ಕೊಡಿ. ಅವಳು BSc ಸ್ಟಡಿ ಮಾಡಿ ನಂತರ MSc ಓದಿ ಇದೀಗ ಸಿಂಜಿನ್ ಕಂಪನಿಯಲ್ಲಿ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಸಂತೋಷದ ವಿಚಾರ. ಗ್ರಾಮೀಣ ಪ್ರದೇಶದಲ್ಲಿ, ಅದು ಕೂಡ ದೇವಸ್ಯ ಮನೆತನದಲ್ಲಿ ಜನಿಸಿರ್ತಕ್ಕಂತಹ ಒಬ್ಬ ಯುವತಿ ಸೈಂಟಿಸ್ಟ್ ಆಗಿ ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡ್ತಿರ್ತಕ್ಕಂಥ ಬಹುತೇಕರಿಗೆ ಇದು ಕೂಡ ತಿಳಿದಿರ್ತಿಲ್ಲ. ಯಾಕಂದ್ರೆ ಸೈಂಟಿಸ್ಟ್ಗಳು ಎಲ್ಲ ವಿಚಾರಗಳಲ್ಲಿ ನಮಗೆ ಅಲ್ಲಿ ತೆರೆಮರೆಯಲ್ಲಿ ಕೆಲಸ ಮಾಡುವವರು ಬೆಳಕಿಗೆ ಬರುವಂಥದ್ದು ಕಡಿಮೆ. ಮುಂದೊಂದು ದಿವಸ ಸೈಂಟಿಸ್ಟ್ಗಳು ಮನೆಗೆ ಬಂದಾಗ ಅವರನ್ನು ಕೂಡ ಮಾತಾಡಿಸುವ ಅವಕಾಶವನ್ನ ನೀವು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಓಕೆ, ಮುಂದೆ ನೀವು ಎಲ್ಲೆಲ್ಲ ವೀಕ್ಷಕ ವಿವರಣೆಯನ್ನ ಮಾಡ್ತೀರಿ, ಹೇಗೆ ಆಗಿಸ್ತದೆ ನಿಮಗೆ? ನಾನು ಆರಂಭದಲ್ಲಿ ಸುಳ್ಯ ತಾಲೂಕು ಮತ್ತೆ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಮೆಂಟ್ರಿ ಮಾಡ್ತಾ ಇದ್ದೆ. ಇದೀಗ ಪಕ್ಕದ ಕೊಡಗು ಜಿಲ್ಲೆಯಲ್ಲಿ ಕೂಡ ವೀಕ್ಷಕ ವಿವರಣೆ ನೀಡಿದ್ದೇನೆ. ಕ್ರಿಕೆಟ್ ಆಗಿರ್ಬೋದು, ಕಬಡ್ಡಿ, ವಾಲಿಬಾಲ್ ಆಗಿರ್ಬೋದು, ಥ್ರೋಬಾಲ್. ಹಾಗಾದ್ರೆ ನಾನು ಕೇವಲ ಕ್ರಿಕೆಟ್ ಕಮೆಂಟ್ರಿ ಮಾತ್ರ ಅಲ್ಲ, ನನಗೆ ಯಾವುದೆಲ್ಲ ಗೇಮ್ಸ್ ಇದೆ ಎಲ್ಲ ಕಮೆಂಟ್ರಿ ಕೂಡ ನನಗೆ ವೀಕ್ಷಕ ವಿವರಣೆ ನೀಡ್ತಾ ಇದ್ದೇನೆ. ಇದು ಬೇಕಾಗಿರುವಂಥದ್ದು. ಯಾಕೆಂತ ಹೇಳಿದ್ರೆ ಕೆಲವರಿಗೆ ಒಂದು ಪಂದ್ಯಾಟಗಳು, ಒಂದು ಇವೆಂಟ್ ಅನ್ನು ಮಾತ್ರ ಅವರು ವೀಕ್ಷಕ ವಿವರಣೆಯನ್ನ ಮಾಡ್ತೀರಿ. ಜೊತೆಗೆ ನೀವು ಕಾರ್ಯಕ್ರಮ ನಿರೂಪಣೆಯನ್ನು ಕೂಡ ಎಗ್ಗಿಲ್ಲದೆ ಅಂದ್ರೆ ನಿರಂತರವಾಗಿ ಮಾಡ್ತಾ ಇದ್ದೀರಿ. ಕಾರ್ಯಕ್ರಮ ನಿರೂಪಣೆಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತೀರಾ? ಹೇಗೆ ಕಾರ್ಯಕ್ರಮದ ಒಂದು ಯಶಸ್ಸು ಬಹುತೇಕವಾಗಿ ನಿರೂಪಣೆಯವರಿಂದಲೇ ಆಗ್ತದೆ ಕಾರ್ಯಕ್ರಮದ ಯಶಸ್ಸು, ಅದರ ಬಗ್ಗೆ ಖಂಡಿತ. ಯಾಕಂದ್ರೆ ಈಗ ನೀವು ನೋಡಿರ್ಬೋದು, ನಾವೇ ನೋಡ್ತಾ ಇದ್ದೇವೆ, ಕೆಲವು ಕಡೆ ಒಂದು ಟೂರ್ನಮೆಂಟ್ ಮಾಡ್ತಾರೆ, ಒಂದು ಕಾರ್ಯಕ್ರಮ ಮಾಡ್ತಾರೆ, ಅಲ್ಲಿ ನಿರೂಪಣೆ ಇರುವುದಿಲ್ಲ, ಅವರೇ ಅದನ್ನು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಆವಾಗ ಕೆಲವರಿಗೆ ಅಲ್ಲಿ ನೋಡ್ಲಿಕ್ಕೆ ಬಂದವರಿಗೆ ಸ್ವಲ್ಪ ಇದೇಂದಪ್ಪ ಹೀಗೆ ಆಗ್ತಾ ಉಂಟು ಅಂತೆಲ್ಲ ಅದೊಂದು ಅನಿಸಿಕೆ ಆಗ್ತಾ ಇರ್ತದೆ. ಯಾಕಂದ್ರೆ ಈಗ ನಿರೂಪಣೆ ಕೂಡ ಹಾಗೆ, ಆದ್ರೆ ನಿರೂಪಣೆ ಮಾಡೋದಕ್ಕೂ ಕಮೆಂಟ್ರಿ ಮಾಡೋದಕ್ಕೆ ತುಂಬಾ ವ್ಯತ್ಯಾಸ. ಯಾಕಂದ್ರೆ ನಿರೂಪಣೆ ಮಾಡಿದಾಗ ನಾವು ಅಲ್ಲಿ ಹೋಗಿ ಕಮೆಂಟ್ರಿ ಮಾಡುವಲ್ಲಿ ನಾವು ಅದನ್ನ ಹೇಳಿದ್ರೆ ಅಲ್ಲಿ ಮ್ಯಾಚ್ ನಮ್ಗೆ ಸೂಪರ್ ಹಿಟ್ ಆಗುದಿಲ್ಲ. ಅದೇ ರೀತಿ ನಾವು ನಿರೂಪಣೆ ಟೈಮಲ್ಲಿ ನಾವು ಕಮೆಂಟ್ರಿ ಬಂದು ಮಾಡಿದ್ರೆ ಇಲ್ಲಿ ನಿರೂಪಣೆ ಅದು ನಮಗೆ ಅದಕ್ಕೂ ಟ್ಯಾಲಿ ಬರುದಿಲ್ಲ. ಸರಿ. ನಿರೂಪಣೆಗಾರರಿಗೆ ಕೆಲವೊಮ್ಮೆ ಯಾರದಾರು ಒಂದು ಹೆಸರು ಬಿಟ್ಟು ಹೋದ್ರೆ ಅಥವಾ ಏನಾದ್ರು ಸಣ್ಣ ಕಾರ್ಯಕ್ರಮದಲ್ಲಿ ಆಚೀಚೆ ಆಗಿಬಿಟ್ರೆ ಅವರನ್ನೇ ಮತ್ತೆ ಟಾರ್ಗೆಟ್ ಮಾಡಿಬಿಡ್ತಾರೆ. ಹಾಗೆ ಎಲ್ಲ ಅವರಿಂದಾಗಿ ಹಾಳಾಯ್ತು ಅಂತ ಹೇಳುವಂಥದ್ದು. ನಿರೂಪಣೆಗಾರರು ಹೇಗೆ ತಗೊಂಡು ಹೋಗ್ತಾರೆ ಅಲ್ಲಿ ಆ ಕಾರ್ಯಕ್ರಮದ ಯಶಸ್ವಿ ಆಗ್ತದೆ. ನೀವು ಎಲ್ಲಿ ಕೂಡ ಆ ಕಾರ್ಯಕ್ರಮದ ನಿರೂಪಣೆಯಲ್ಲಿ ಎಡವಿಲ್ಲ, ಮುಂದೆ ಕೂಡ ಎಡವಬಾರದು ಅಂತ ಹೇಳುವಂತಹ ಒಂದು ಶುಭಾಶಯಗಳನ್ನ ನಿಮಗೆ ತಿಳಿಸ್ತಾ ಇದ್ದೇನೆ. ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸಿ. ನಾನು ನನ್ನ ಪ್ರೈಮರಿ ಎಜುಕೇಶನ್ ಅಂದ್ರೆ 1ನೇ ತರಗತಿಯಿಂದ 5ನೇ ತರಗತಿ ತನಕ ನಮ್ಮ ಇಲ್ಲಿ ಮನೆಯ ಪಕ್ಕ ಕಮಿಲ ಶಾಲೆ ಅಂತ ನಿಮಗೆ ಗೊತ್ತಿರ್ಬೋದು, ಆ ಕಮಿಲ ಶಾಲೆಯಲ್ಲಿ ನಾನು ಸ್ಟಡಿ ಮಾಡಿದ್ದು. ನಾನು ಎಲ್ಲ ವಿದ್ಯಾಭ್ಯಾಸವನ್ನು ಕೂಡ ಸರ್ಕಾರಿ ಶಾಲೆಯಲ್ಲಿ ನಾನು ಕಲಿತದ್ದು. ತದನಂತರ ನಾನು ಗುತ್ತಿಗಾರ ಪ್ರೈಮರಿ ಸ್ಕೂಲು ಮತ್ತೆ 8ನೇ ತರಗತಿಯಿಂದ ನಾನು 2nd PUC ತನಕ ಕೂಡ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗುತ್ತಿಗಾರಲ್ಲಿ ಸ್ಟಡಿ ಮಾಡಿದ್ದು.
ಜೊತೆಗೆ ನನಗೆ BBM ಆಗಿದೆ. BBM ಸ್ಟಡಿ ಮಾಡಿದ್ದು ನಾನು ನೀತಿಕಲ್ KS ಗೌಡ ಡಿಗ್ರಿ ಕಾಲೇಜಲ್ಲಿ ಸ್ಟಡಿ ಮಾಡಿದ್ದು. ಬಹಳ ಈಗ ಒಳ್ಳೆಯ ನಾನು ವಿಚಾರ. ಪ್ರಸ್ತುತ ಗುತ್ತಿಗಾರು ಮೆಸ್ಕಾಂ 33/11 KV ಪವರ್ ಸ್ಟೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಒಳ್ಳೆಯ ಜಾಬ್ ಮಾಡ್ತಾ ಇದ್ದೀರಿ. ಯಾಕೆಂತ ಹೇಳಿದ್ರೆ ಪವರ್ ಸ್ಟೇಷನ್ ಅಲ್ಲಿ ವರ್ಕ್ ಮಾಡುವವರು ಕೂಡ ನಮಗೆ ಅತಿ ಅಗತ್ಯ. ಯಾಕೆಂತ ಹೇಳಿದ್ರೆ ಪವರ್ ಇಲ್ಲ ಅಂತ ಹೇಳಿದ್ರೆ ಯಾರಿಗೂ ಈಗ ಪವರ್ ಇಲ್ಲ. ನಿರಂತರವಾಗಿ ನಮಗೆ ಸಿಗುವಂಥದ್ದು ಮೆಸ್ಕಾಂನವರು, ಅವ್ರ ಜೊತೆಗೆ ಸಬ್ ಸ್ಟೇಷನ್ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಟೆಕ್ನಿಕಲ್ ಮ್ಯಾನ್ಗಳು ಕೂಡ ನಮಗೆ ಅತಿ ಅಗತ್ಯ ಆಗಿರುತ್ತದೆ. ಸರ್ಕಾರಿ ಶಾಲೆಯಲ್ಲಿ ನೀವು ಓದಿರುವಂಥದ್ದು ತುಂಬಾ ಸಂತೋಷದ ವಿಚಾರ. ಹಾಗೆ ನಿಮಗೆ ಎಲ್ಲೋ ಇದ್ದ ನಿರಂತ್ ಇವತ್ತು ಒಬ್ಬ ವರ್ಲ್ಡ್ ಅಂದರೆ ಸುಮಾರು ಬಿರುದುಗಳು ನಿಮಗೆ ಬಂದಿದೆ, ಸುಮಾರು ಬಿರುದುಗಳಿದೆ, ಬೇರೆ ಬೇರೆ ಕಡೆ ನಿಮಗೆ ಸನ್ಮಾನಗಳಾಗಿದೆ. ಮತ್ತು ನೀವು ಹೇಗೆ ಕಮೆಂಟ್ರಿ ಫೀಲ್ಡ್ಗೆ ಬಂದರೆ, ಯಾಕೆಂತ ಹೇಳಿದರೆ ಒಬ್ಬ ಬರಬೇಕು ಅಂತಿದ್ರೆ ಏನೋ ಒಂದು ಕಾರಣ ಇರಬೇಕು. ಸುಮ್ಮನೆ ನಾವು ಮನೆಯಲ್ಲಿ ಒಂದು ಹೇಳ್ತಾ ಇರಬೇಕು ಅಥವಾ ಓದಲೆಲ್ಲ ಪ್ರಯತ್ನ ಮಾಡಿರಬೇಕು ಅಥವಾ ಯಾರೊಬ್ಬರು ಅವಕಾಶ ಕೊಡಬೇಕು. ಕರೆದು ಅವಕಾಶವನ್ನು ಕೊಟ್ಟರೆ ಮಾತ್ರ ಒಬ್ಬ ವೇದಿಕೆ ಸಿಗ್ತದೆ ಅಥವಾ ಕಮೆಂಟ್ರಿ ಯಶಸ್ವಿ ಕಮೆಂಟ್ರಿ ಮ್ಯಾನ್ ಆಗ್ತಾರೆ. ಅದರ ಬಗ್ಗೆ ಒಂದು ಸ್ವಲ್ಪ ತಿಳಿಸಿಕೊಡಿ. ನಾನು ಒಂದು ಹೇಳ್ಬೇಕಂದ್ರೆ, ನಾನು ಎಲ್ಲ ಒಂದು ಜಿಲ್ಲೆಗಳಿಗೆ ಕಮೆಂಟೇಟರ್ ಆಗಿ ಪರಿಚಯ ಆಗ್ತಾನೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಖಂಡಿತ. ಯಾಕಂದ್ರೆ ಇದೊಂದು ಅನಿರೀಕ್ಷಿತ ಆಗಿ ಆದದ್ದು. ಅದು ನಿಮಗೆ ಗೊತ್ತಿರ್ಬೋದು, 2019-18 ಅವಧಿಯಲ್ಲಿ GPL ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತಿತ್ತು. ಗುತ್ತಿಗಾರಿನ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಗುತ್ತಿಗಾರು ಆಸುಪಾಸಿನವರಿಗೆ ಮಾತ್ರ GPL ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡ್ತಾ ಇದ್ರು. ಗುತ್ತಿಗಾರು ಪ್ರೀಮಿಯರ್ ಲೀಗ್, ಗುತ್ತಿಗಾರ ಪ್ರೀಮಿಯರ್ ಲೀಗ್ ಲೀಗ್ ಮಾದರಿಯ ಕ್ರಿಕೆಟ್ ಪಂದ್ಯ, ಒಂದು ದಿವಸದ ಮ್ಯಾಚ್. ಆ ಟೈಮಲ್ಲಿ ಎಲ್ಲ ಕಮೆಂಟ್ರಿ ಅವರು ಯಾರು ಇಲ್ಲಿ ಇರಲಿಲ್ಲ. ಇಲ್ಲಿ GPL ಗೆ ಒಬ್ಬ ಕಮೆಂಟೇಟರ್ ಅಂತ ಬೇಕಾಗಿತ್ತು. ಆ ಟೈಮಲ್ಲಿ ನಾವು ಅಲ್ಲಿ ಮ್ಯಾಚ್ ನೋಡ್ಲಿಕ್ಕೆ ಅಂತ ಹೋದ್ವಿ. ಅದು ನನಗೆ ಫಸ್ಟ್ ಮೈಕ ಕೊಟ್ಟದ್ದೇ ರವೀಶ್ ಪೈಕ ಅಂತ. ರವೀಶ್ ಪೈಕ ಯುವ ಪತ್ರಕರ್ತರು. ಹೌದು, ರವೀಶ್ ಪೈಕ ಜೊತೆಗೆ ಅವರು ತುಂಬಾ ಮಂದಿ ಸ್ನೇಹಿತರಿದ್ದಾರೆ. ಗಿರಿಪ್ರಸಾದ್ ಬಾಳೆಪಡಿ ಅವರ ಸಾಮಾಜಿಕ ಕಾರ್ಯಕರ್ತರು, ಯುವ ಪತ್ರಕರ್ತರು. ಹೌದು, ಗಿರಿಪ್ರಸಾದ್ ಬಾಳೆಪಡಿ ಒಳ್ಳೆಯ ನಮ್ಮ ರಸ್ತೆಯ ಬಗ್ಗೆ ಇರ್ಬೋದು, ಬೇರೆ ಬೇರೆ ಒಂದು ವಿಚಾರಗಳಲ್ಲಿ ಹೋರಾಟವನ್ನ ಮಾಡಿರ್ತಕ್ಕಂತಹ ರವೀಶ್ ಪೈಕ. ಹೌದು, ಅವರು ನನಗೆ ಫಸ್ಟ್ ಮೈಕ ಕೊಟ್ರು ಅಂದ್ರೆ ನಾನು ಅಲ್ಲಿ ಗ್ರೌಂಡ್ ಅಲ್ಲಿ ಹೋಗಿ ನಾವು ಕೂತಿದ್ದೆವು. ಕೂತಾಗುವಾಗ ಅವ್ರು ಹೇಳಿದ್ರು, ನೀನು ಹೋಗು ಮಾತಾಡು, ಆಗ್ತದೆ, ಆಗದೇನಿಲ್ಲ, ತಪ್ಪಿರ್ತದೆ, ಹೇಗೂ ಇರ್ತದೆ, ಅದನ್ನು ಮತ್ತೆ ಸರಿ ಮಾಡಿಕೊಂಡು ಹೋಗ್ಬೋದು, ಒಮ್ಮೆ ಮಾತಾಡು ಅಂತ ಹೇಳಿದ್ರು. ಹಾಗೆ ನಾನು ಅಲ್ಲಿ ಹೋಗಿ ಮೈಕ್ ಹಿಡಿದು ಕೊಡ್ತಾ ಆ ದಿನ ಸಂಜೆ ಇಡೀ ನಾನು ಕಮೆಂಟ್ರಿ ಮಾಡಿ. ಆವಾಗ ಇನ್ನೊಬ್ರು ಗಿರಿಪ್ರಸಾದ್ ಬಾರೆಪಾಡಿ ಅವರು ಜೊತೆಗೆ ಖಂಡಿತ ಜೊತೆಯಾಗಿ ಮೆಸ್ಕಾಂಗೆ ಅವ್ರದ್ದು ಕೂಡ ಪಾಲುದಾರಿಕೆ. ಶ್ರೀರಾಮ್ ಎಲೆಕ್ಟ್ರಿಕಲ್ ಅಲ್ಲಿ ವರ್ಕ್ ಮಾಡ್ತಾರೆ. ನೋಡಿ, ಎಷ್ಟು ಮಳೆ ಬರ್ಬೋದು, ಆ ಮಳೆಯಲ್ಲಿ ಎಷ್ಟೋ ಅವರ ಜೀವದ ಹಂಗನ್ನು ತೊರೆದು ಆ ಲೈನ್ ಕೆಲಸಗಳನ್ನ ಮಾಡ್ತಿರ್ತಕ್ಕಂತಹ ಗಿರಿಪ್ರಸಾದ್ ಬಾರೆಪಾಡಿ. ಆರಂಭದಲ್ಲಿ ಶ್ರೀಕಾಂತ್ ಆಚಾರ್ಯ ಅವರೆಲ್ಲ, ಜೊತೆಗೆ ಶಿವಪ್ರಸಾದ್ ಅವರು ನಮ್ಮ ಅವರೆಲ್ಲರೂ ಕೂಡ ನಮಗೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ನಾವು ಸಪೋರ್ಟ್ ಮಾಡಿದವ್ರನ್ನು ಯಾವತ್ತು ಕೂಡ ಮರಿಬಾರ್ದು. ನಾವು ಎಷ್ಟೇ ಎತ್ತರಕ್ಕೆ ಬೆಳೀಲಿ, ನಾವು ಎಲ್ಲಿಂದ ಆರಂಭ ಆಗಿದೆ ಅದನ್ನು ಯಾವತ್ತಿಗೆ ನಾವು ಮರಿಬಾರ್ದು. ಕೆಲವೊಂದು ಹೆಸರುಗಳು ಬಿಟ್ಟು ಹೋಗುವುದು, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಎಲ್ಲರೂ ಸಹಕಾರವನ್ನ ನಿಮಗೆ ಮಾಡಿದ್ದಾರೆ. ಅಂದ್ರೆ ಊರಲ್ಲಿ ತುಂಬಾ ಜನ ಸಹಕಾರ ಮಾಡಿದ್ದಾರೆ. ಊರಲ್ಲಿ ಬೆಳಿಬೇಕು ಅಂತಿದ್ರೆ ಊರಿನವರು ಪ್ರಥಮವಾಗಿ ಸಹಕಾರವನ್ನ ಜೊತೆಗೆ GPL ಟೂರ್ನಮೆಂಟ್ ಆಯೋಜಕರು ಅವ್ರ ಜೊತೆ ಕೂಡ ರವೀಶ್ ಅವರೆಲ್ಲ ಮಾತಾಡಿ, ಲತೀಫು ಆಗಿರ್ಬೋದು, ಬದ್ರುದ್ದೀನ್ ಆಗಿರ್ಬೋದು, ಅವರೆಲ್ಲ ಟೂರ್ನಮೆಂಟ್ ಆಯೋಜನೆ ಮಾಡಬಹುದು. ಈಗ ಪ್ರತಿ ವರ್ಷ ಕೂಡ ಗುತ್ತಿಗಾರಲ್ಲಿ ಅವರು GPL ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಜೊತೆಗೆ ಜೀವಂತ ಅಂಬೇಗುಡಿ ಅವರು ಕೂಡ ಅನೇಕ ಟೂರ್ನಮೆಂಟ್, ತುಂಬಾ ಟೂರ್ನಮೆಂಟ್ಗಳಾಗ್ತದೆ. ಹಿಂದೂ ಬಾಂಧವರ ಟ್ರೋಫಿ ಆಗ್ತದೆ, ಬೇರೆ ಬೇರೆ ಟ್ರೋಫಿಗಳು ಆಗ್ತಾ ಇರ್ತದೆ. GPL ಆಗ್ತದೆ, ಇನ್ನೊಂದು ಕಡೆಯಿಂದ ವೀರಮಾರುತಿ ಟ್ರೋಫಿ ಆಗ್ತದೆ. ಇನ್ನೊಂದು ವಿಶೇಷ ಅಂದ್ರೆ, ನೀವು ನಿಮ್ಮ ತಂದೆಯವರು ರಾಧಾಕೃಷ್ಣ ಅವರು JCಯಲ್ಲಿ ಸುಮಾರು 25 ವರ್ಷಗಳ ಕಾಲ JCಯ ಸ್ಥಾಪಕ ಕಾರ್ಯದರ್ಶಿಯಾಗಿ ವರ್ಕ್ ಮಾಡಿದವರು. JC ಕ್ರಿಕೆಟ್ ಪಂದ್ಯಾಟವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಂತವರು DJ ರಾಧಾಕೃಷ್ಣ ಅವರು ಕ್ರಿಕೆಟ್ ಅನ್ನು ನಡೆಸಿಕೊಂಡು ಬಂದ್ರೆ, ನೀವು ಕ್ರಿಕೆಟ್ ನಲ್ಲಿ ಕಮೆಂಟ್ರಿಯನ್ನು ನಡೆಸಿಕೊಳ್ತಾ ಜಿಲ್ಲೆ ಮತ್ತೆ ರಾಜ್ಯದ ಬೇರೆ ಬೇರೆ ಜಾಗಗಳಲ್ಲಿ, ಕಾಸರಗೋಡಲ್ಲಿ ಕೂಡ ತಾವು ಕಮೆಂಟ್ರಿಯನ್ನ ಮಾಡಿದ್ದೀರಾ. ಹೌದು, ನಮ್ಮ ತಂದೆಯವರು ಈಗ ನಿಧನ ಹೊಂದಿದ್ದಾರೆ, ಒಂದು 4 ವರ್ಷ ಆಯಿತು. ಅವರು ಕೂಡ ಹಾಗೆ JC ಪರಶುರಾಮ ಟ್ರೋಫಿ ಅಂದ್ರೆ ಅದು ತುಂಬಾ ಫೇಮಸ್ ಕ್ರಿಕೆಟ್ ಟೂರ್ನಮೆಂಟ್. ಸರಿ, ಸುಮಾರು ಒಂದು 25 ವರ್ಷ ನಡೆದಿದೆ. ರಣಜಿ ಬಿಟ್ರೆ ಮತ್ತೆ JC ಗುತ್ತಿಗಾರಿನ JC ಕ್ರಿಕೆಟ್ ಪಂದ್ಯ, ಅನೇಕ ಕ್ರಿಕೆಟ್ ಆಟಗಾರರು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಮಣಿಯನ್ನ ಗಾಂಗೆ ಅವರಾಗಿರ್ಬೋದು, ತುಂಬಾ ಪ್ಲೇಯರ್ಗಳು ಕೂಡ ಅಲ್ಲಿ ಬಂದು
ಉತ್ತಮವಾದ ಪ್ರದರ್ಶನ ಕೂಡ ನೀಡಿದ್ದಾರೆ. ಆ ಒಂದು ಟೂರ್ನಮೆಂಟ್ ಬಹಳಷ್ಟು ಯಶಸ್ವಿಯಾಗಿ ಸಾಗಿ ಬಂದಿದೆ. ಅವಾಗೆಲ್ಲ ನಾವು ಚಿಕ್ಕವರಿದ್ದೇವೆ, ಅಂದ್ರೆ PUC ಅದು ಜನವರಿ 25-26 ಮ್ಯಾಚ್. ಆ ದಿವಸ ನಾವು 25ಕ್ಕೆ ರಜೆ ಇರಲಿಲ್ಲ, ಆದ್ರೂ ನಾವು ರಜೆ ಮಾಡಿ ಬಂದ ಮರಳಗೂಡಲ್ಲಿ ಕೂತು ಮ್ಯಾಚ್ ನೋಡಿದ್ದೇವೆ. ಖಂಡಿತ 26-25 ನಾನು ಕೂಡ ಇರ್ತಿದ್ದೆ. ಜಯಪಾಲ್ ಅಂತೇಳಿ ಎರಿಮಲೆ ಅವರು ಕೂಡ ಅವ್ರ ಕಾಲಿಗೆ ಏನೋ ಗಾಯ ಆಗಿತ್ತು, ಆದ್ರೂ ಕೂಡ ಅವರ ಅವರು ಆಟ ಆಡುವ ಶೈಲಿಗಳು ಈಗಲೂ ಕೂಡ ಆ ಜೆಸಿ ಕ್ರಿಕೆಟ್ ಪಂದ್ಯಾಟ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಜೆಸಿಯ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ನಾವು ಗೌರವ ಸಮರ್ಪಣೆಯನ್ನ ಈ ಮೂಲಕ ಮಾಡಬೇಕಾಗ್ತದೆ. ಖಂಡಿತ ಹೌದು. ಅಂತ ಟೂರ್ನಮೆಂಟ್ ಆಗಿನ ಕಾಲದ ಕ್ರಿಕೆಟ್ ಈಗಿನ ಕಾಲದ ಕ್ರಿಕೆಟ್ ತುಂಬಾ ವ್ಯತ್ಯಾಸ ಇದೆ. ಖಂಡಿತ ಅದೇ ಹಂತದಲ್ಲಿ ಈಗ ವೀರಮಾರುತಿ ಸಂಸ್ಥೆ ಬೆಳೀತಾ ಇದೆ. ವೀರಮಾರುತಿ ಸಂಸ್ಥೆ 25-26ಕ್ಕೆ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡ್ತಾ ಇಲ್ಲಿನ ಸ್ಥಳೀಯರಿಗೆ ಮತ್ತೆ ಹೊರಗಿನವರಿಗೆ ಒಳ್ಳೆಯ ಒಂದು ಅವಕಾಶವನ್ನು ಮಾಡಿ ಒಳ್ಳೆಯ ಪಂದ್ಯಾಟವನ್ನು ನಡೆಸಿಕೊಡ್ತಾ ಇದೆ. ಅದರ ಜೊತೆಗೆ ತಾವು ಕೂಡ ಒಬ್ಬ ಗೌಡ ಸಮುದಾಯದ ವ್ಯಕ್ತಿ. ಅದಲ್ಲದೆ ಗುತ್ತಿಗಾರಿನಲ್ಲಿ ಪ್ರಥಮವಾಗಿ ಗೌಡ ಕಪ್ ಅನ್ನು ಆಯೋಜನೆ ಮಾಡಿದ್ರು. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು. ಅದೇ ನನಗೆ ಹೀಗೆ ಎಲ್ಲ ಒಂದು ಟೂರ್ನಮೆಂಟ್ ನಡೀತಾ ಇತ್ತಲ್ಲ ನಮ್ಮ ಊರಲ್ಲಿ ಆಗಿರ್ಬೋದು, ಸುಳ್ಯ ತಾಲೂಕಲ್ಲಿ ಆಗಿರ್ಬೋದು, ಎಲ್ಲ ಕಡೆ. ಹಾಗೆ ಯಾಕೆ ನಾವು ಗೌಡ ಕುಟುಂಬದ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡಬಹುದು ಅಂತ ಆಯ್ತು ನನಗೆ. ಯಾಕಂದ್ರೆ ಎಲ್ಲ ಕಡೆ ಬೇರೆ ಬೇರೆ ಟೂರ್ನಮೆಂಟ್ ಆಗ್ತದೆ. ಈಗ ಒಂದು ಗೌಡರುಗಳು ಎಲ್ಲರೂ ಕೂಡ ಒಂದು ಪರಿಚಯ ಆಗ್ತದೆ. ನಮಗಿಲ್ಲ ಅಂದ್ರೆ ಇಲ್ಲಿ ನಮಗೆ ಲೋಕಲ್ ಅವರು ಮಾತ್ರ ಪರಿಚಯ ಇರ್ತಾರೆ. ಈಗ ನಮ್ಮ ನಡೆಸುವಂತ ಟೂರ್ನಮೆಂಟ್ಗೆ ಮಡಿಕೇರಿಯವರು ಬರ್ತಾರೆ, ಇನ್ನು ಕಾಸರಗೋಡು ಜಿಲ್ಲೆಯಿಂದ ಬರ್ತಾರೆ, ದಕ್ಷಿಣ ಕನ್ನಡದ ಬೇರೆ ಬೇರೆ ಮನೆತನಗಳ ಹೆಸರು ಕೂಡ ನಮಗೆ ಪರಿಚಯ ಆಗ್ತದೆ. ನಮಗೆ ಕೆಲವೆಲ್ಲ ಹೆಸರು ಕೇಳಿದಾಗ ನಿಮ್ ಮನೆ ಉಂಟಾ ಇಲ್ವಾ ಅಂತ ನಮಗೆ ಒಂದು ಗೊತ್ತಿರುದಿಲ್ಲ. ಹಾಗೆ ಅಂತ ವಿಕ್ಕಿ ತಾಳೂರು ಅವರಂತಹ ಒಂದು ದೈತ್ಯ ಪ್ರತಿಭೆ, ಕ್ರಿಕೆಟ್ ನ ದೊಡ್ಡ ಅವರು ಕಣ್ಮಣಿ. ಸಂಗಕೋಡಿಯ ಇಬ್ರು ಹುಡುಗರು ಇದ್ದಾರೆ, ಘಟಾನುಘಟಿಗಳು, ಪರಿಚಯ ಆಯ್ತು ನಮ್ಗೆ. ವಿಶೇಷವಾಗಿ ಮತ್ತೆ ನನಗೆ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ, ನಮ್ಮ ಮನೆಯವರಾಗಿರ್ಬೋದು, ಜೊತೆಗೆ ಫ್ರೆಂಡ್ಸ್ ಸರ್ಕಲ್ ನವರೆಲ್ಲ. ಮತ್ತೆ ನೀವು ಕೂಡ ಹಾಗೆ, ನೀವು ಕೂಡ ನಮ್ಮ ಟೂರ್ನಮೆಂಟ್ ಗೆ ಸುಮಾರು ದಿನಗಳ ಕಾಲ ನಮ್ಮ ಜೊತೆಗೆ ಇದ್ರಿ. ನಿಮಗೆ ತುಂಬಾ ಕೆಲಸ ಇದೆ, ಆದ್ರೂ ಕೂಡ ನಮ್ಮ ಟೂರ್ನಮೆಂಟ್ ನೀವು ಕೂಡ ಪ್ರೀತಿ ಇಟ್ಟು ಬಂದಿದ್ರಿ. ಜೊತೆಗೆ ಇನ್ನೂ ಯುವಕರು, ಒಂದು ಸಚಿನ್ ಅವರಾಗಿರ್ಬೋದು, ಒಂದು 10-30 ಯುವಕರು. ಯಾಕಂದ್ರೆ ನಮ್ಮ ಒಂದು ಗೌಡ ಕಪ್ ಟೂರ್ನಮೆಂಟ್ ಅಂತ ತುಂಬಾ ಜನ ಬಂದಿದ್ದಾರೆ. ಆದ್ರೆ ಇವರು ಗೌಡ ಸಮುದಾಯದವರು ಮಾತ್ರ ಅಲ್ಲದೆ ಬೇರೆ ಸಮುದಾಯದವರು ಕೂಡ ನನ್ನ ಒಂದು ಟೂರ್ನಮೆಂಟ್ಗೆ ಬಹಳಷ್ಟು ದಿನಗಳ ಕಾಲ ಶ್ರಮ ಪಟ್ಟಿದ್ದಾರೆ. ಅವರು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತಾರೆ. ನಮ್ಮ ಮೈಲಪ್ಪ ಸರ್ ಕೊಂಬೇಟ್ರ ಅವರು ಕೂಡ ನಮ್ಮ ದೇವಸ್ಥಾನ ಕಪ್ ಕ್ರಿಕೆಟ್ ಟೂರ್ನಮೆಂಟ್ಗೆ 3 ವರ್ಷಗಳ ಕಾಲ ನಿರಂತರವಾಗಿ ಕ್ರೀಡಾಂಗಣದ ತಯಾರಿಯಲ್ಲೆಲ್ಲ ತನ್ನನ್ನು ತಾನು ಅವರು ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ನಮ್ಮ ಕ್ಲಬ್ ಅಧ್ಯಕ್ಷರು ಕೂಡ, ಒಂದು ಸ್ಥಾಪಕ ಅಧ್ಯಕ್ಷರು, ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು, ನಾವು ಒಂದು ಸೂರ್ಯ ಹೊನಲ್ ಬೆಳಕಿನ ಕಬಡ್ಡಿ ಟೂರ್ನಮೆಂಟ್ ಕೂಡ ಮಾಡಿದ್ದೇವೆ. ಇತ್ತೀಚೆಗಷ್ಟೇ ಅದು ಗುತ್ತಿಗಾರಿನ ದೇವಿ ಸಿಟಿ ಒಳ ಕ್ರೀಡಾಂಗಣದಲ್ಲಿ ನಡೆದಿತ್ತು. ಅನೇಕ ಟೀಮ್ನವರು ಕೂಡ ಬಂದಿದ್ರು. ನಮ್ಮ ಮೈಲಪ್ಪ ಸರ್ ಅವರು ಈಗಲೂ ಕೂಡ ವಿದ್ಯಾರ್ಥಿಗಳಿಗೆ ಕಬಡ್ಡಿ ತರಬೇತಿಯನ್ನೆಲ್ಲ ನೀಡ್ತಾ ಇದ್ದಾರೆ. ಅವರ ಗರಡಿಯಲ್ಲಿ ಪಳಗಿದಂತ ಅನೇಕ ವಿದ್ಯಾರ್ಥಿಗಳು ಈಗ ಕಬಡ್ಡಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಮಂಗಳೂರಿನಲ್ಲಿ ನಡೆದಿರತಕ್ಕಂತಹ ಕಿರಣ್ ಗುಡ್ಲೆ ಗೊತ್ತು ಅವರ ಆಯೋಜನೆಯಲ್ಲಿ ಒಂದು ಭಾರಿ ದೊಡ್ಡ ಕ್ರಿಕೆಟ್ ಪಂದ್ಯಾಟ ಆಗ್ತದೆ, ಒಕ್ಕಲಿಗ ಪ್ರೀಮಿಯರ್ ಲೀಗ್. ಅದು ಅತ್ಯುತ್ತಮವಾಗಿ ನಡೀತಾ ಇದೆ. ಅಲ್ಲಿ ಕೂಡ ನೀವು ಅವಕಾಶವನ್ನ ಪಡೆದುಕೊಂಡಿದ್ದೀರಿ. ಖಂಡಿತ ಕಿರಣ್ ಗುಡ್ಲೆ ಅವರು ಜಿಲ್ಲೆಯ ಒಬ್ಬ ಗೌಡ ಸಂಘಟನೆಯ, ನಮ್ಮ ಗೌಡ ಸಮುದಾಯದ ಒಬ್ಬ ಯುವ ನಾಯಕ. ಅವರ ಯಶಸ್ವಿಯ ಪಂದ್ಯಾಟದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಹೇಳಿ. ಅದೊಂದು ಒಳ್ಳೆ ಟೂರ್ನಮೆಂಟ್, ಒಕ್ಕಲಿಗ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟ 2 ವರ್ಷ ನಡೆಸ್ತಾ ಇದ್ದಾರೆ. ಈಗ ಮುಂದಿನ ವರ್ಷ ಕೂಡ ಆ ಟೂರ್ನಮೆಂಟ್ ನಡೆಯಲಿಕ್ಕಿದೆ ಅಂತ ಅವರು ಮೊನ್ನೆ ತಿಳಿಸಿದ್ದಾರೆ. 2 ದಿನಗಳ ಕಾಲ ನಾವು ಆದ್ರೆ ಡೇ ಟೂರ್ನಮೆಂಟ್ ಮಾಡೋದು, ಒಂದು ನೈಟ್ ಟೂರ್ನಮೆಂಟ್ ಮಾಡ್ಬೇಕಂದ್ರೆ ಅಷ್ಟು ಸಣ್ಣ ವಿಷಯ ಅಲ್ಲ. ಸ್ಪಾನ್ಸರ್ಗಳಾಗಬೇಕು, ಜೊತೆಗೆ ಲೈಟಿಂಗ್ಸ್ ವ್ಯವಸ್ಥೆ ಆಗಬೇಕು, ಜೊತೆಗೆ ಲೈವ್ ಕೂಡ ಮಾಡಿದ್ದಾರೆ ಅವರು. ಕಿರಣ್ ಗುಡ್ಲೆ ಅವರು ನಮಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರಿಗೆ ಅವರು ಆರಂಭದಲ್ಲಿ ನಿಮ್ಮ ಜೊತೆ ಹೇಳಿರ್ಬೇಕು ಅನ್ಸುತ್ತೆ, ನಾವು ಊರಿನವರಿಗೆ ಅವಕಾಶ ಜಾಸ್ತಿ ಕೊಡುವ ಅಂತ ಹೇಳಿ. ಹಾಗೆ ನನ್ನ ಪ್ರತಿಭೆಯನ್ನು ಗುರುತಿಸಿ ಕಿರಣ್ ಗುಡ್ಲೆ ಅವರು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ಸುನೀಲ್ ಕರ್ನಾಟಕ, ಚೇತನ್ ಕೊಕ್ಕಡ ಅವರೆಲ್ಲ ಕೂಡ ಟೂರ್ನಮೆಂಟಿನ ಆಯೋಜಕರಲ್ಲಿ ಪ್ರಮುಖರು. ಡೇ ಅಂಡ್ ನೈಟ್ ಟೂರ್ನಮೆಂಟ್ ದಕ್ಷಿಣ ಕನ್ನಡ ಜಿಲ್ಲೆಯ ನಂಬರ್ 1 ಟೂರ್ನಮೆಂಟ್ ಅಂತ ಹೇಳ್ಬೋದು. ಒಬ್ಬ ಪ್ರತಿಭೆ ಬೆಳಿಬೇಕು ಅಂತಿದ್ರೆ ಊರವರ ಸಹಕಾರದೊಂದಿಗೆ ಮನೆಯಲ್ಲಿ ಸಹಕಾರ ಇರಬೇಕು. ಮನೆಯಲ್ಲಿ ನೀನು ಮಾತಾಡದೆ ಕೂತ್ಕೊ, ಇಲ್ಲಿ ಹೋಗುದು ಬೇಡ ಅಂತ ಹೇಳಿದ್ರೆ ಯಾರು ಕೂಡ ಮುಂದೆ ಬರ್ಲಿಕ್ಕೆ ಈಗಿನ ಕಾಲದಲ್ಲಿ ಸಾಧ್ಯ ಇಲ್ಲ. ಹೇಗೆ ನಿಮಗೆ ಮನೆಯವರು ಮತ್ತೆ ನಿಮ್ಮ ದೊಡ್ಡಪ್ಪನ ಮಕ್ಕಳು ಎಲ್ಲ ಹೇಗೆ ಸಪೋರ್ಟ್ ಮಾಡಿದ್ರು? ನನಗೆ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಮೆಂಟ್ರಿ ಮಾಡ್ಲಿಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ಹೋಗು ಚೆನ್ನಾಗಿ ಮಾಡು ಅಂತೆಲ್ಲ ಹೇಳಿ ಕಳಿಸ್ತಾರೆ. ನನ್ನ ಅಮ್ಮ ಮನೇಲಿ ಒಬ್ಬರೇ ಇರುವುದು. ನಾನು ಒಂದು ಕಡೆಗೆ ಹೋದ್ರೆ 3 ದಿವಸ 4 ದಿವಸ ಕಮೆಂಟ್ರಿಗೆ ಓದು ಕೂಡ ಉಂಟು, ಆದ್ರೂ ಕೂಡ ಅವರು ಒಬ್ಬರೇ ಇರ್ತಾರೆ ಮನೆಯಲ್ಲಿ. ನಾನು ಇಲ್ಲಿ ಇರ್ತೇನೆ, ಆರಾಮಾಗಿ ಇರ್ತಾರೆ, ನೀನು ಕಮೆಂಟ್ರಿ ಮಾಡಿ ಅಂತೆಲ್ಲ ಹೇಳಿ ಕಳಿಸ್ತಾರೆ. ಮತ್ತೆ ಜೊತೆಗೆ ನನ್ನ ಅಣ್ಣ ಯೋಗಿತ್ ದೇವಸ್ಯ, ನಿಶ್ಚಿತ್ ದೇವಸ್ಯ ಆಗಿರ್ಬೋದು,
ಮತ್ತೆ ಅತ್ತಿಗೆಂದಿರು ಚರಿತಾ ಅತ್ತಿಗೆ ಮತ್ತೆ ಪ್ರೀತ್ ಅತ್ತಿಗೆ ಅವರು, ದೊಡ್ಡಮ್ಮ ಅವರು ಮತ್ತೆ ಚಿಕ್ಕಪ್ಪಂದಿರು ಅವರು ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಯಾವುದಕ್ಕೂ ಏನು ಮಾಡಿದ್ರು ಕೂಡ ಬೇಡ ಅಂತ ಇರುವುದಿಲ್ಲ. ಒಳ್ಳೆಯ ಕೆಲಸಗಳಿಗೆ ಎಷ್ಟು ಆಗುತ್ತೆ ನಿನ್ನ ಕೈಯಲ್ಲಿ ಎಷ್ಟು ಕಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಮಾಡು ಅಂತ ಹೇಳ್ತಾರೆ. ನಾನು ಹಾಗೆ ಅವರೆಲ್ಲ ಸಪೋರ್ಟ್ ತಗೊಂಡು ನಾನು ಬೇರೆ ಬೇರೆ ಕಡೆಗೆ ವೀಕ್ಷಕರಿಗೆ ಹೋಗ್ತಾ ಇದ್ದೇನೆ. ಕೊಡಗು ಜಿಲ್ಲೆಗೆ ನಿಮ್ಮನ್ನು ಯಾರು ಪರಿಚಯ ಮಾಡಿದ್ರು? ಕೊಡಗು ಜಿಲ್ಲೆ ಅಂದ್ರೆ ನಾನು ಕೊಡಗು ಜಿಲ್ಲೆಗೆ ಲಾಸ್ಟ್ ಇಯರ್ ನಾನು ಕೊಡಗು ಜಿಲ್ಲೆಗೆ ಲಾಸ್ಟ್ ಇಯರ್ ಅದಕ್ಕಿಂತ ಮುಂಚೆನೇ ನಾನು 2 ವರ್ಷದ ಹಿಂದೆ. ಹೌದು, ಅಲ್ಲಿ ಒಂದು ಗೌಡ ಕಪ್ ಟೂರ್ನಮೆಂಟ್ ನಡೆದಿತ್ತು ಭಾಗಮಂಡಲದಲ್ಲಿ. ಅಲ್ಲಿಗೆ ನನ್ನನ್ನು ಕಿಶೋರ್ ಸರ್ ಕುದುಕುಳಿಯವರು ಪರಿಚಯ ಮಾಡಿದ್ರು. ಅವರು ಕೂಡ ಅಲ್ಲಿ ಗೌಡ ಕಪ್ ಟೂರ್ನಮೆಂಟ್ ಅನ್ನೆಲ್ಲ ನಡೆಸ್ತಾ ಇದ್ದಾರೆ. 10 ದಿನಗಳ ಗೌಡ ಕಪ್ ಟೂರ್ನಮೆಂಟ್ ಅಲ್ಲಿ ನಡೆಸ್ತಾ ಇದ್ದಾರೆ. ನೆರೆಯ ಕಾಸರಗೋಡು ಜಿಲ್ಲೆಗೆ ಹೇಗೆ ಪರಿಚಯ ಆಯ್ತು? ಕಾಸರಗೋಡು ಜಿಲ್ಲೆಗೆ ನಾನೊಂದು ನೈಟ್ ಟೂರ್ನಮೆಂಟಿಗೆ ಹೋಗಿದ್ದೆ. ಅದು ನನ್ನ ಫ್ರೆಂಡ್ಸ್ ಮುಖಾಂತರ ಒಬ್ರು ರಫೀಕ್ ಅಂತ ಹೇಳುವವರು ನನ್ನನ್ನು ಅಲ್ಲಿಗೆ ಕಮೆಂಟ್ರಿ ಕಾಸರಗೋಡು ಜಿಲ್ಲೆ. ನಾನು ಇಲ್ಲಿ ಭಾಗಮಂಡಲಕ್ಕೆ ಹೋದ ಬಳಿಕ ನನಗೆ 60 ಬೇಕೋಟ್ ಮಕ್ಕ ಕ್ಲಬ್ ಅಂತ ಇದೆ. ಅದರ ಅಧ್ಯಕ್ಷರು ನಮ್ಮ ಆತ್ಮೀಯರು ವಿವೇಕ್ ಸರ್ ಅವರು, ಜೊತೆಗೆ ಇನ್ನೊಬ್ರು ಕೀರ್ತನ್ ಕಡ್ಲೆ ಅಂತ ಇದ್ದಾರೆ. ಅವರು ನನಗೆ ಅಲ್ಲಿ ಕೆಸರುಗದ್ದೆ ಟೂರ್ನಮೆಂಟ್ಗೆ ನನ್ನ ಬರ್ಲಿಕ್ಕೆ ಈಗ ಮಳೆಗಾಲದಲ್ಲಿ ಇದು ಕೆಸರುಗದ್ದೆ ಸ್ಟಾರ್ಟ್ ಆಗಿದೆ. ಯಾವಾಗಲೂ ಬಿಸಿ. ಈಗ ಒಂದು ಜೂನ್ ತಿಂಗಳೇನು ಸ್ವಲ್ಪ ಫ್ರೀ. ಚಿಕ್ಕಮಗಳೂರಲ್ಲಿ ನಿಮಗೆ ಒಂದು ಬುಕಿಂಗ್ ಆಗಿದೆ ಅಂತ ಹೇಳಿದ್ರೆ? ಹೌದು, ಅದು ನಾಡಿದ್ದು ನಮ್ಮ ಅಕ್ಟೋಬರ್, ಅದು 4 ದಿವಸದ್ದು ಡೇ ನೈಟ್ ಕ್ರಿಕೆಟ್. 4 ಡೇ ಅಂಡ್ ನೈಟ್. ಹೌದು, ಅದು ಒಕ್ಕಲಿಗ ಗೌಡರುಗಳಿಗೆ ಆಯೋಜನೆ ಮಾಡ್ತಾ ಇದ್ದಾರೆ. ಎಷ್ಟು ಪ್ರೈಸ್ ಇಟ್ಟಿದ್ದಾರೆ ಅಲ್ಲಿ? ಪ್ರಥಮ ಬಹುಮಾನ 2 ಲಕ್ಷಕ್ಕೆ, 1 ಲಕ್ಷ ದ್ವಿತೀಯ ಬಹುಮಾನ ಇದೆ ಸಮಥಿಂಗ್. ಅದು ನನಗೆ ಪೋಸ್ಟರ್ ಸೆಂಡ್ ಮಾಡ್ಬೇಕಷ್ಟೇ. ಆಲ್ರೆಡಿ ಬುಕಿಂಗ್ ಆಗಿದೆ ಹೇಳಿದ್ದಾರೆ, ಈಗಲೇ ಹೇಳಿದ್ದಾರೆ, ಮೊನ್ನೆ ಕರೆ ಮಾಡಿ ಹೇಳಿದ್ದಾರೆ. ಇನ್ನು ಆ ಡೇಟ್ಗೆ ಏನಾಗುತ್ತೆ ಅಂತ ನೋಡ್ಬೇಕಷ್ಟೇ. ಮನೇಲಿ ಕಾರ್ಯಕ್ರಮ ಇದ್ರೆ ಬಿಟ್ಟು ಹೋಗೋಗಿಲ್ಲ ಅನಿವಾರ್ಯವಾಗಿ. ಅದು ಅವಕಾಶ ಸಿಕ್ಕಿದ ಕಡೆ ಎಲ್ಲ ನಾನು ಹೋಗಿ ಕಮೆಂಟ್ ಮಾಡಿದೆ. ನಿರಂತರವೇ ಈಗ ನಿಮಗೆ ಪ್ರಥಮವಾಗಿ ಗುತ್ತಿಗೆಯಲ್ಲಿ ಅವಕಾಶ ಸಿಕ್ಕಿದೆ. ನೆಕ್ಸ್ಟ್ ನೀವು 2ನೇ ಹೆಜ್ಜೆಯನ್ನು ಇಲ್ಲಿ ಇಟ್ರಿ, ಹೇಗೆ ನಿಮ್ಮ ಮುಂದೆ ಹೋದ್ರಿ? ನಾನು ನನ್ನ ವೈಯಕ್ತಿಕವಾಗಿ ನನ್ನ 2ನೇ ಕಮೆಂಟ್ರಿ ಮಾಡಿದ್ದು ಪೆರಾಜಿ. ಪೆರಾಜಿಯಲ್ಲಿ ಅಲ್ಲಿ ಅಗ್ನಿ ಸ್ಪೋರ್ಟ್ಸ್ ಕ್ಲಬ್ ಮಂಟೋಡಿ ಪೆರಾಜಿ ಅಂತ ಇದೆ. ಫಸ್ಟಿಗೆ ಫ್ರೆಂಡ್ಸ್ ಮಂಟೋಡಿ ಅಂತ ಸ್ಪೋರ್ಟ್ಸ್ ಕ್ಲಬ್ ಇತ್ತು. ಅವರು ಒಂದು ಟೂರ್ನಮೆಂಟ್ ಮಾಡಿದ್ರು ಅಲ್ಲಿಗೆ ನನ್ನನ್ನು ಅವರು ರಾಕೇಶ್ ಕುಂದಲ್ಪಾಡಿ ಮತ್ತೆ ಬ್ರಿಜೇಶ್ ಅವ್ರು ನನ್ನನ್ನು ಮತ್ತೆ ಹುಡುಗರೆಲ್ಲ ನನ್ನನ್ನು ಇನ್ವೈಟ್ ಮಾಡಿದ್ರು ಕಮೆಂಟ್ರಿ ಮಾಡಿ. ಅವಾಗೆಲ್ಲ ನನಗೆ ಕಾಮೆಂಟ್ರಿ ಬಗ್ಗೆ ಅಷ್ಟೇನು ಗೊತ್ತಿರ್ಲಿಲ್ಲ, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲ, ಏನಾಗ್ತದೋ ಅಂತ ನಾವು ಕೂಡ ಎದುರೇ ಕಾಮೆಂಟ್ರಿ ಮಾಡ್ತಿದ್ದರು. ನಮಗೆ ಈ ಕ್ರಿಕೆಟ್ ಏನು ಕೂಡ ಗೊತ್ತಿರ್ಲಿಲ್ಲ, ಖಾಲಿ ಟಿವಿಯಲ್ಲಿ ನೋಡ್ತಿದ್ದದ್ದು ಮಾತ್ರ. ಅದು ಇದು ನಮ್ಮ ಒನ್ ಡೇ ಮ್ಯಾಚ್ ಆಗಿರ್ಬೋದು, ಬೇರೆ ಬೇರೆ ಟೂರ್ನಮೆಂಟ್ ಆಗಿ ನೋಡ್ತಿದ್ದದ್ದು ಮಾತ್ರ. ಆವಾಗ ಅಲ್ಲಿ ನಮ್ಮ ನಿಮಗೆ ಗೊತ್ತಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯ ಟಾಪ್ ಪ್ಲೇಯರ್ಸ್ ಎಲ್ಲ ಬಂದಿದ್ರು. ಅಂಡ್ರಾಮ್ ಕ್ರಿಕೆಟ್ ರವಿ ಪಡ್ಡಾಗಿ ಬಂದಿದ್ರು, ಜೊತೆಗೆ ಹರ್ಷ ಪಡ್ಡಾಗಿ ಬಂದಿದ್ರು, ಜೊತೆಗೆ ಅಲ್ಲಿ ಅಲ್ತಾಫ್ ಅಲ್ಪಾಡಿ ಬಂದಿದ್ರು, ಮನ್ಸೂರ್ ಕಾರ್ಕಳ ಅಂತ ಅವರೆಲ್ಲ ಒಳ್ಳೆ ಪ್ಲೇಯರ್ ಅಂಡ್ರಾಮ್ ಕ್ರಿಕೆಟ್ ಅಲ್ಲಿ. ಅವರೆಲ್ಲ ಆ ಟೂರ್ನಮೆಂಟಿಗೆ ಬಂದಿದ್ರು. ಅಲ್ಲಿ ಫಸ್ಟ್ ಪ್ರೈಸ್ 20,000 ಇತ್ತು. ಅದರಲ್ಲಿ ಅವರೇ ಚಾಂಪಿಯನ್ ಆಗಿತ್ತು, ಅವರ ಟೀಮೇ ಚಾಂಪಿಯನ್ ಆಗಿತ್ತು. ಒಂಥರ ಭಯ ಇರ್ತದೆ, ಕಮೆಂಟ್ರಿ ಮಾಡ್ಲಿಕ್ಕೆ ಭಯ ಇರ್ತದೆ, ತಪ್ಪಿ ಹೋದ್ರೆ ಮತ್ತೆ ಅದನ್ನೇ ಹೇಳ್ತಾರೆ ಜನ. ಹೌದು, ಖಂಡಿತ ನಿಮಗೆ ಎಲ್ಲಿ ತಪ್ಪು ಸಿಗ್ತದೆ ಅಂತ ಹುಡುಕುವವರೇ ಜಾಸ್ತಿ. ಖಂಡಿತ ನಾವು ಅಲ್ಲಿ ಕಮೆಂಟ್ರಿ ಮಾಡುವಾಗ ಅವನು ಏನಲ್ಲಿ ಹೇಳ್ತಾನೆ, ಅದರಲ್ಲಿ ಎಲ್ಲಿ ಮಿಸ್ಟೇಕ್ ಉಂಟು ಅದನ್ನೇ ಹಿಡ್ಕೊಂಡು ಮತ್ತೆ ಅದನ್ನೇ ಊರಿಗೆ ಹೇಳುವವರು ಜಾಸ್ತಿ ಇರುತ್ತೆ. ಎಲ್ಲದರಲ್ಲಿ ಸಹ ಇರ್ತಾರೆ, ಆದ್ರೆ ಎಲ್ಲವನ್ನು ನಾವು ಸರಿದೂಗಿಸ್ಕೊಂಡು ಹೋಗ್ಬೇಕಷ್ಟೇ. ಈಗ ನಿಮ್ಮ ತಂಗಿಯ ಪ್ರೋತ್ಸಾಹ ಹೇಗಿದೆ? ತಂಗಿ ಕೂಡ ಅವಳು ಒಳ್ಳೆ ನನಗೆ ಇದೆಲ್ಲ ಸಪೋರ್ಟ್ ಮಾಡುದು, ಮತ್ತೆ ಕಮೆಂಟ್ರಿ ಎಲ್ಲ ಹೇಗೆ ಎಲ್ಲಿ ಅಂತದೆಲ್ಲ ಕೇಳುದು ಮನೆಗೆ ಬಂದಾಗ. ಯಾಕಂದ್ರೆ ಅವರಿಗೂ ಡ್ಯೂಟಿ ಇರ್ತದೆ ಅಲ್ಲಿ ಬೆಂಗಳೂರಲ್ಲಿ, ಹಾಗೆ ಒಮ್ಮೊಮ್ಮೆ ಕಾಲ್ ಮಾಡಿದಾಗ ಎಲ್ಲ ವಿಚಾರಿಸುದು. ಈಗ ಒಳ್ಳೆ ರೀತಿಯಲ್ಲಿ ಅವಳು ಕೂಡ ನಮಗೆ ಒಳ್ಳೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ನಿಮ್ಮ ತಂಗಿಯ ಪ್ರೀತಿ ಅಂತ ಹೇಳುವಂತದನ್ನ ಈ ಹಿಂದೆ ನಡೆದಂತ ಗೌಡ ಕಪ್ ಅಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಯಲ್ಲಿ ನಾನು ಅದನ್ನ ಅವರು ಪಂದ್ಯಾಟಕ್ಕೆ ಬಂದು ಸಪೋರ್ಟ್ ಮಾಡಿರುವಂತದ್ದು. ಅದೊಂದು ಬಹಳಷ್ಟು ಸರ್ಪ್ರೈಸ್ ಆಗಿತ್ತು, ನನಗೆ ಗೊತ್ತಿರ್ಲಿಲ್ಲ ಆ ರೀತಿ ಒಂದು ಫೋಟೋ. ಅದರಲ್ಲಿ ಕೂಡ ನನಗೆ ಸರ್ಪ್ರೈಸ್ ಆಗಿರುವಂತದ್ದು, ಅವರು ವಿಜ್ಞಾನಿಯಾಗಿ ಅಂದ್ರೆ ಸರ್ಚಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಬಹುಶಃ ಒಂದು ಅಷ್ಟು ಒಳ್ಳೆಯ ಒಂದು ಹುದ್ದೆಯಲ್ಲಿ ಇದ್ರೂ ಕೂಡ ಎಲ್ಲಿ ಕೂಡ ತೋರಿಸಿಕೊಂಡಿಲ್ಲ ಅವರು, ನಮ್ಗೆ ಗೊತ್ತೇ ಇರಲಿಲ್ಲ. ನಮ್ಮ ಜೊತೆ ಕೂಡ ನಮ್ಮ ಸ್ವಂತ ತಂಗಿಯಾಗಿ ಅವರು ಬಿಹೇವ್ ಮಾಡ್ತಾ ಇದ್ರು. ಅಂತ ಒಬ್ಬ ಸಹೋದರಿಯನ್ನ ಪಡ್ಕೊಂಡಿದ್ದೀರ. ಈಗಾಗಲೇ ನಿಮ್ಮ ಬಗ್ಗೆ ನಾನು ಸ್ವಲ್ಪ ಇತರ ವಿಚಾರಗಳ ಬಗ್ಗೆ ತಿಳಿಸಿಕೊಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಮುದ್ದಾದಂತಹ ಹುಡುಗ ಒಂದು ಹುಡುಗಿಯನ್ನ ಹುಡುಕ್ತಾ ಇರುವಂತಹ ನಿರಂತರ ದೇವಶ್ರೀ ಅವರಿಗೆ ವೀಕ್ಷಕರು ನಮ್ಮ ಗೌಡ ಸಮುದಾಯದಲ್ಲಿ ಸ್ವಲ್ಪ ಈಗ ಹುಡುಗಿಯರೆಲ್ಲ ಬೆಂಗಳೂರಲ್ಲಿ ಇರುವವರೇ ಹುಡುಗ ಆಗ್ಬೇಕು ಅಂತ ಹೇಳುವಂತ ಪರಿಸ್ಥಿತಿ ಬಂದಿದೆ.
ನಿರಂಜನ ದೇವರ್ಷಿ ಅವರಿಗೆ ಒಳ್ಳೆಯ ಮನೆತನದ ಅಂದ್ರೆ ಇವರಿಗೆ ಜೊತೆಯಾಗುವಂತಹ ಒಬ್ಬ ಯುವತಿ ನಿಮ್ಗೆಲ್ಲ ಪರಿಚಯ ಇದ್ರೆ ಇವರಿಗೆ ತಿಳಿಸಿಕೊಡ್ಬೇಕು ಅಂತ ಹೇಳಿ ಕೂಡ ಅಲ್ಲ ಅದೇ ಮದುವೆ ಒಂದು ಯೋಚನೆಯಲ್ಲಿ ಇದ್ದೇವೆ ಈಗ ಮನೆಯಲ್ಲಿ ಕೂಡ ಮದುವೆ ಎಲ್ಲ ಆಗ್ಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಹಾಗೆ ನೋಡುವ, ನಮ್ಮ ಎಲ್ಲ ದೇವರು ಹೇಗೆ ಬರ್ತಿದ್ದಾರೆ ಹಾಗೆ ಆಗುದು, ಹಾಗೆ ಆಗ್ತದೆ. ಹಾಗೆ ಆಗುದು. ನೋಡುವ, ಯಾರಾದ್ರೂ ಒಂದು ಹುಡುಗಿ ಸಿಕ್ಕಿದ್ರೆ ಖಂಡಿತ ಈ ವರ್ಷನೇ ಮದುವೆ ಆಗುದು. ಸಹೋದರಿಯವರಿಗೆ ಮತ್ತೆ ಸಹೋದರಿಯವರಿಗೆ ನಂತರ ಮದುವೆ ಮಾಡುದು ಅಂತ ಡಿಸೈಡ್ ಆಗಿ. ನಾವೇ ಕೂಡ ಮದುವೆ ಮಕ್ಕಳು ಖಂಡಿತ. ಆದ್ರೆ ನೀವು ಒಂದು ಅಮರ ತಾಲೂಕು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಅನ್ನು ನಡೆಸ್ತಾ ಇದ್ದೀರಿ, ಒಳ್ಳೆ ಒಂದು ಬಡವರಿಗೆಲ್ಲ ಸಹಾಯ ಮಾಡ್ತಾ ಇದ್ದೀರಿ, ಉಚಿತವಾಗಿ ಆಂಬುಲೆನ್ಸ್ ಸೇವೆಯನ್ನು ಕೂಡ ನೀಡ್ತಾ ಇದ್ದೀರಿ. ನೀವು ಇದೇ ರೀತಿ ಇನ್ನು ಮುಂದಕ್ಕೂ ಕೂಡ ನಿಮ್ಮ ಟ್ರಸ್ಟ್ ಮುಖಾಂತರ ಅನೇಕ ಒಂದು ಬಡವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ನಾನು ಕೇಳ್ತಾ ಇದ್ದೇನೆ. ಧನ್ಯವಾದಗಳು. ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಆದ್ರೂ ಕೆಲವೊಮ್ಮೆ ಅನಿವಾರ್ಯ ಪರಿಸ್ಥಿತಿಗಳನ್ನು ನಾವು ಉಚಿತವಾಗಿ ಕೊಡ್ತೇವೆ. ದಾನಿಗಳು ನಮ್ಮ ಯಾರು ಫಲಾನುಭವಿಗಳು ಇರ್ತಾರೆ ಅವರು ಕೂಡ ಕೊಡ್ತಾರೆ, ಅವರಿಂದ ನಾವು ನಿರೀಕ್ಷೆ ಮಾಡುದಿಲ್ಲ. ಆದ್ರೆ ಕೆಲವೊಮ್ಮೆ ಅವರೇ ಕೊಡ್ತಾರೆ ಹೆಚ್ಚಾಗಿ. ಪ್ರತಿಯೊಂದು ಕೂಡ ನಾವು ಉಚಿತವಾಗಿ ಮಾಡುದಿಲ್ಲ, ಎಲ್ಲವೂ ಕೂಡ ನಮ್ಮ ಕೊಡುಗೈ ದಾನಿಗಳಿಂದ ಆಗ್ತಾ ಇದೆ, ನನ್ನಿಂದಾಗಿ ಅಲ್ಲ. ಎಲ್ಲ ಸಮಸ್ತ ಜನರಿಂದ ನಮ್ಮ ಟ್ರಸ್ಟ್ ಮತ್ತೆ ಆಂಬ್ಯುಲೆನ್ಸ್ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ. ನೀವು ಕೂಡ ನಮ್ಮೊಂದಿಗೆ ಸಕ್ರಿಯ ಆಗಿದ್ದೀರಿ, ಖಂಡಿತವಾಗಿ ನಿಮಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ನಿರಂತರವೇ ನೀವು ನಿಮ್ಮ ವೀಕ್ಷಕ ವಿವರಣೆ ಇರ್ಬೋದು, ಕಾರ್ಯಕ್ರಮದ ನಿರೂಪಣೆಗಳಿರ್ಬೋದು, ಅದನ್ನ ಯಶಸ್ವಿಯಾಗಿ ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ಇದೊಂದಿಷ್ಟೊಂದು ಕಾಣ್ತಾ ಇದೆ. ಬಹುಶಃ ನನಗೆ ಇದೇನಿಂದ ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಗೆ ಒಳಗಡೆ ಬೇರೆ ಇದೆ. ಇಷ್ಟೆಲ್ಲ ಸಿಗ್ಬೇಕು ಅಂತಾದ್ರೆ ಸಣ್ಣ ವಿಷಯ ಅಲ್ಲ. ಅಂದ್ರೆ ಸಿಗ್ಬೇಕು ಅಂತಾದ್ರೆ ಅವರಾಗಿ ಹುಡುಕಿ ಗುರುತಿಸಿ ಕೊಟ್ಟಿರುವಂತಹ ಒಂದಷ್ಟು ಬಿರುದುಗಳು, ಬೇರೆ ಬೇರೆ ಕಡೆ ಸನ್ಮಾನಗಳಾಗಿದೆ. ನಾನು ಏನ್ ಹೇಳ್ಬೇಕಂದ್ರೆ, ಅವರು ನಾವು ಟೂರ್ನಮೆಂಟಿಗೆ ಹೋದಲ್ಲೆಲ್ಲ ನಮಗೆ ಒಂದು ಗೌರವಧನ ಅಂತ ಕೊಡ್ತಾರೆ. ಅದೆಲ್ಲ ನಮಗೆ ಇವತ್ತು ಖರ್ಚು ಇರ್ತದೆ, ನಾಳೆ ಖರ್ಚಾಗ್ತದೆ. ಆದ್ರೆ ನಮಗೆ ಇದು ಈ ಸ್ಮರಣಿಕೆ ಅನ್ನುವಂಥದ್ದು ಯಾವತ್ತಿಗೂ ಶಾಶ್ವತ. ಅದು ನಾವು ತೀರಿ ಹೋದ್ರು ಕೂಡ ನಮ್ಮ ನೆನಪಿಗೋಸ್ಕರ ಇಲ್ಲಿ ನಮಗೆ ಸ್ಮರಣಿಕೆ ಅಂತೂ ನಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಇರ್ತದೆ. ನಮಗೆ ಶಾಶ್ವತವಾಗಿ ಉಳಿದು ಸ್ಮರಣಿಕೆ ಮಾತ್ರ. ಯಾಕಂದ್ರೆ ಈಗ ಕೆಲವು ಕಡೆ ನಮಗೆ ಕೂಡ ನಾವು ತುಂಬಾ ಕಷ್ಟಪಟ್ಟಿದ್ದೇವೆ. ಒಂದು ಕಮೆಂಟ್ರಿ ಫೀಲ್ಡಿಗೆ ಹೋಗ್ಬೇಕಿದ್ರು ಕೂಡ ಆರಂಭದಲ್ಲಿ ನಮಗೆ ಸ್ಮರಣಿಕೆ ಕೂಡ ಸಿಗ್ಬೇಕು, ಆರಂಭದಲ್ಲಿ ನಮಗೆ ಗೌರವಧನ ಕೂಡ ಸಿಗ್ಬೇಕು ಅಂದ್ರೆ ಕಮೆಂಟೇಟರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ಕೂಡ ಹಾಗೆ ಕಮೆಂಟ್ರಿ, ನಾನು ಆರಂಭದಿಂದಲೇ ನಾನು ಇಲ್ಲಿ ನನಗೆ ಯಾರು ಕೂಡ ಗೌರವಧನ ಅಂತ ಯಾರು ಕೊಡ್ಲಿಲ್ಲ. ನಾನೊಂದು 10 ಟೂರ್ನಮೆಂಟಿಗೆ ನಾನೀಗ ಫ್ರೀ ಆಗಿ ಕಮೆಂಟ್ರಿ ಮಾಡಿ ಬಂದಿದ್ದೆ. ಯಾಕೆ ಈ ಬೆಳಿಗ್ಗೆ ಹೋಗಿ ಸಂಜೆವರೆಗೆ ಕೂತು ನಾನು ಫ್ರೀ ಆಗಿ ಕಮೆಂಟ್ರಿ ಮಾಡಿ ಬಂದಿದ್ದೆ. ಪ್ರೊಫೆಷನಲ್ ಈಗ ನನಗೆ ಒಂದು ಅಭ್ಯಾಸ ಆಗ್ತಿತ್ತು, ನಾನು ಹೋಗ್ತಿದ್ದೆ. ಮತ್ತೆ ಪರ್ಮನೆಂಟ್ ಆಯ್ತು. ಹೌದು, ಮತ್ತೆ ನನಗೆ ಅದರ ಮೇಲೆ ಆಸಕ್ತಿ ಬಂತು. ಏನೋ ಕಮೆಂಟ್ರಿ ಕಲಿಯುವ, ಮತ್ತೆ ಒಬ್ಬರೇ ಹೇಳಿಕೊಡ್ಲಿಕ್ಕೆ ಕೆಲಸ ಮಾಡಿದ್ರು. ಅದೇ ನಮ್ಮ ಸ್ನೇಹಿತರೆಲ್ಲ ಇದ್ದಾರಲ್ಲ ಅವರೆಲ್ಲ ಹೇಳಿಕೊಡ್ಲಿಕ್ಕೆ ಶುರು ಮಾಡಿದ್ರು. ಹೀಗೆ ಉಂಟು. ಯಾವುದೋ ವರ್ಷಗಳ ಹಿಂದೆ ಆದಂತಹ ಅಂದ್ರೆ ಕ್ರಿಕೆಟ್ ಪಂದ್ಯಾಟದ ಒಂದು ಕೆಲವು ರಸಮಯ ಕ್ಷಣಗಳನ್ನ ನೀವು ಹೇಳ್ತೀರಿ ಅಂತ ಹೇಳುವಂಥದ್ದು, ಅದೊಂದು ಒಂದಷ್ಟು ವೀಕ್ಷಕರಿಗೆ ತಿಳಿಸ್ಕೊಡಿ. ಅದು ನಿಮಗೆ ನನಗೆ ಇಂಟರ್ನ್ಯಾಷನಲ್ ರೆಕಾರ್ಡ್ಸ್ ಹೇಳುದಂದ್ರೆ ತುಂಬಾ ಇಷ್ಟ. ಸ್ವಲ್ಪ ಹೇಳಿಬಿಡಿ. ಅಂತಾರಾಷ್ಟ್ರೀಯ ಮಟ್ಟದ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗಳು ಕೆಲವೊಂದು ದಾಖಲೆ ಎಲ್ಲ ಇರ್ತದೆ ಬೇರೆ ಬೇರೆ ದೇಶ. ನನಗೆ ಇಂಡಿಯಾ ಟೀಮದು ಮಾತ್ರ ಇಂಟರ್ನ್ಯಾಷನಲ್ ರೆಕಾರ್ಡ್ಸ್ ಅಲ್ಲ, ನನಗೆ ಆಲ್ಮೋಸ್ಟ್ ಎಲ್ಲ ದೇಶದ ಆಟಗಾರರ ಒಂದು ರೆಕಾರ್ಡ್ಸ್ ನನಗೆ ಆಲ್ಮೋಸ್ಟ್ ಆಗಿ ಗೊತ್ತಿದೆ. ಅದನ್ನು ನೀವು ಕಮೆಂಟ್ರಿ ಹೇಳುವ ಕೂಡ ನಾನು ಹೇಳ್ತೇನೆ ಒಂದೊಂದ್ಸಲ. ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬೋದು, ಯಾವ ಗೂಗಲ್ ಅಲ್ಲಿ ಬೇಕಾದ್ರೆ ಹಾಕಿ ನೋಡ್ಬೋದು, ನಾನು ಹೌದು ಹೇಳುದು ಹೌದಲ್ವಾ ಅಂತ. ಅಲ್ಲಿ ಹಾಗೆ ಇರ್ತದೆ. ಹಾಗೆ ಅದು ನಿಮಗೆ ಗೊತ್ತಿರ್ಬೋದು ಅನ್ಸುತ್ತೆ. ಒಂದು 2002ರಲ್ಲಿ ಒಂದು ಟೂರ್ನಮೆಂಟ್ ಆಗಿತ್ತು. ಈಗ ನಾನೊಂದು ಹೇಳ್ಬೇಕಂದ್ರೆ ವೀಕ್ಷಕರಿಗೆ, ಅದು ವೀಕ್ಷಕ ವಿವರಣೆಯ ಧ್ವನಿಯಲ್ಲಿ ಒಂದು ಸ್ವಲ್ಪ ಧ್ವನಿ ಅದು ಖಂಡಿತ ಅದನ್ನು ಯಾರಾದ್ರೂ ಆಡುವವರು ಇದ್ರೆ ಹೇಳ್ಬೋದು. ನೋಡ್ತಾ ಇದ್ರೆ ಮಾತ್ರ ಅದನ್ನ ಹೇಳ್ಬೋದು. ಹೌದು, ಆಡುವವರು ಇದ್ರೆ ಹೇಳ್ಬೋದು, ಖಂಡಿತ ಹೇಳ್ಬೋದು. ನಿರಂತರವರೇ, ಈಗ ನಿಮಗೆ ಇಷ್ಟೆಲ್ಲ ಬಿರುದುಗಳು, ಸ್ಮರಣಿಕೆಗಳು ಎಲ್ಲ ನಿಮ್ಮ ಶ್ರಮಕ್ಕೆ, ಅಂದ್ರೆ ವೀಕ್ಷಕ ವಿವರಣೆ ಇರ್ಬೋದು, ಪಂದ್ಯಾಟದ ಆಯೋಜನೆ ಇರ್ಬೋದು, ಅಥವಾ ಕಾರ್ಯಕ್ರಮದ ವೀಕ್ಷಕ ವಿವರಣೆ ಇರ್ಬೋದು, ಎಲ್ಲವನ್ನು ಕೂಡ ಬಿರುದನ್ನೆಲ್ಲ ನೀಡಿದ್ದಾರೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು. ನನಗೆ ಅದೇ ಸನ್ಮಾನ ಸ್ಮರಣಿಕೆ ಎಲ್ಲ ಪಂದ್ಯಾಕೂಟದ ಆಯೋಜಕರು ಕೂಡ ನೀಡಿದ್ದಾರೆ. ಎಲ್ಲರಿಗೂ ಕೂಡ ಅವಕಾಶ ನೀಡಿದ್ದಕ್ಕಾಗಿ ಮತ್ತೊಮ್ಮೆ ನಾನು ನಿಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ನನಗೆ ವಾಯ್ಸ್ ಆಫ್ ಗುತ್ತಿಗಾರ ಅಂತ ಒಂದು ಅವಾರ್ಡ್ ಅನ್ನು ನೀಡಿದ್ದಾರೆ. ವಾಯ್ಸ್ ಆಫ್ ಗುತ್ತಿಗಾರ ಅವಾರ್ಡ್ ನನಗೆ ಫಸ್ಟ್ ನೀಡಿದ್ದು ಪೆರಾಜೆಯ RB ಸ್ಪೋರ್ಟ್ಸ್ ಕ್ಲಬ್ ನ ಸದಸ್ಯರು, ಅಧ್ಯಕ್ಷರು ಜುನೈದ್ ಪೆರಾಜೆ ಅಂತ ಬರಿದ್ದಾರೆ, ಕ್ರಿಕೆಟ್ ಪ್ಲೇಯರ್. ಅವರು ನನಗೆ ವಾಯ್ಸ್ ಆಫ್ ಗುತ್ತಿಗಾರ ಅವಾರ್ಡ್ ಅನ್ನೆಲ್ಲ ಕೊಟ್ಟು ಸನ್ಮಾನ ಮಾಡಿದ್ರು. ಅದನಂತರ ವಾಯ್ಸ್ ಆಫ್ ಸುಳ್ಯ
ನಮ್ಮ ಸಂಪಾಜಿ ಅವರು, ಜೊತೆಗೆ ವಾಯ್ಸ್ ಆಫ್ ಚೆಂಬು ಅಂತ, ಚೆಂಬು ಊರು ಗೊತ್ತಿರ್ಬೋದು, ಚೆಂಬು ಚೆಂಬೂರಲ್ಲಿ ತುಂಬಾ ಕ್ರಿಕೆಟ್ ಟೂರ್ನಮೆಂಟ್ ಆಗ್ತಾ ಇರ್ತಾರೆ ಅಲ್ಲಿ, ಮೋಕ್ಷಿತ್ ಮೇಲ್ ಚೆಂಬು ಅವರು, ಜೊತೆಗೆ ಮಾಧವ ಚೆಂಬು ಅಂತ ಒಬ್ರು ಇದ್ದಾರೆ, ಹೌದು, ಮಾಧವ ಚೆಂಬು ಅವರು ಇದ್ದಾರೆ. ಜೊತೆಗೆ ವಾಯ್ಸ್ ಆಫ್ ಪೆರಾಜೆ ಅಂತ ಒಂದು ನನಗೆ ಆ ಮೈಕ್ ಟೈಪ್ ಒಂದು ಇದು ಅದರಲ್ಲಿ ಎಲ್ಲ ಬರೆದು ನನಗೆ ಕೊಟ್ಟಿದ್ರು, ಶಾಶ್ವತವಾಗಿ ಉಳಿಯುವಂತ ವಾಯ್ಸ್ ಆಫ್ ಪೆರಾಜೆ ಅಂತ. ಇವರು ಜಾಫರ್ ಅಂತ, ಜಾಫರ್ ಅವರು ನನಗೆ ಆ ಒಂದು ಅವಾರ್ಡ್ ಅನ್ನು ಕೊಟ್ಟರು. ಹಾಗೆ 4 ಅವಾರ್ಡ್ ಇದೆ. ಮತ್ತೆ ಮೊನ್ನೆ ಅಷ್ಟೇ ಜಿಲ್ಲಾ ಕಲಾರತ್ನ ಪ್ರಶಸ್ತಿ ಕೂಡ ಜಿಲ್ಲಾ ಗೌರವಿಸಿದ್ದಾರೆ ಮಂಗಳೂರಲ್ಲಿ. ಮಂಗಳೂರು. ಹೌದು, ಅದಕ್ಕೆ ನನಗೆ ಒಂದು ಪ್ರಶಸ್ತಿ ನೀಡಲಿಕ್ಕೆ ನಮ್ಮ ಜಾಲ್ಸೂರ್ ಅವರು, ತಿಲಕ ಮೇಡಮ್ ಅವರು ಮತ್ತೆ ಅವರ ಹಸ್ಬೆಂಡ್ ಅವರೆಲ್ಲ ನನಗೆ ಜಿಲ್ಲಾ ಕಲಾರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಮಂಗಳೂರಲ್ಲಿ. ಅವರು ಕೂಡ ಒಬ್ಬ ಅಗ್ಗಜಗಾಟದ ಜಿಲ್ಲಾ ಮಟ್ಟದ ಒಂದು ಪ್ರಶಸ್ತಿಯ ಕೂಡ ತಮಗೆ ದೊರೆತಿದೆ. ಹೌದು, ಈ ಒಂದು ಹೆಜ್ಜೆಯನ್ನ ಮುಂದೆ ಹೋದ ಜೊತೆಗೆ ನಿಮ್ಮ ಹಿಂದೆ ಹಲವಾರು ಪ್ರಶಸ್ತಿಗಳು ಮತ್ತೆ ಬಿರುದುಗಳು ಬಂದಿವೆ. ಹೌದು, ಎಲ್ಲರೂ ಕೂಡ ನನಗೆ, ಆಯೋಜಕರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ನಾವು ಕೊಡಗು ಜಿಲ್ಲೆಗೆ ಹೋದ್ರೆ ಕೂಡ ಅಲ್ಲಿ ಕೂಡ ತುಂಬಾ ಮಂದಿ ಆಯೋಜಕರಿದ್ದಾರೆ. ಕೊಡಗು ನೆಂಟರು ಅಂತ ಹೇಳಿದ್ರೆ ಅದು ಗಮ್ಮತ್ತೇ ಬೇರೆ. ಹೌದೌದು, ಅವರ ಟೂರ್ನಮೆಂಟ್ ಅಂದ್ರೆ ಅಷ್ಟು ಚಂದ ಟೂರ್ನಮೆಂಟ್ ಆಯೋಜನೆ ಮಾಡ್ತಾರೆ. ಈ ಕೆಸರುಗದ್ದೆ ಆಗಿರ್ಬೋದು ಅಥವಾ ಕ್ರಿಕೆಟ್ ಟೂರ್ನಮೆಂಟ್ ಆಗಿರ್ಬೋದು, ಕಬಡ್ಡಿ ಟೂರ್ನಮೆಂಟ್ ಅವರು ಮೊನ್ನೆ ನಮ್ಮ ಕೊಡಗು ಯುವ ವೇದಿಕೆಯವರು, ಗೌಡ ಯುವ ವೇದಿಕೆಯವರು ಕೂಡ ಮಾಡಿದ್ರು. ಜೊತೆಗೆ ಇಲ್ಲಿ ನಮ್ಮ 60 ವಿವೇಕ್ ಸರ್ ಅವರು, ಮತ್ತೆ ಇನ್ನು ಅಪ್ಪಂಗಳದಲ್ಲಿ ಅಲ್ಲಿ ಒಬ್ಬರಿಗೆ ಆತ್ಮೀಯರಿದ್ದಾರೆ. ಜೊತೆಗೆ ಇನ್ನು ಭಾಗಮಂಡಲದಲ್ಲಿ ಹಗ್ಗಜಘಾಟ್ ಆಗಿತ್ತು, ಭಾಗಮಂಡಲದಲ್ಲಿ ಕೆಸರುಗದ್ದೆ ನಮ್ಮ ಭಾಗಮಂಡಲ ಪಂಚಾಯತ್ ಅವರು ನಡೆಸಿದ್ದು. ಅಲ್ಲಿನ PDO ಅವರು ಕೂಡ ನನಗೆ ಕಾಲ್ ಮಾಡಿ ನೀವು ಬರಬೇಕು ಅಂತ ಕೇಳಿದ್ರು, ಅಲ್ಲಿ ಕೂಡ ಹೋಗಿದ್ದೆ. ತುಂಬಾ ಅಲ್ಲಿ ಕೊಡಗು ಜಿಲ್ಲೆಯಲ್ಲಿ ತುಂಬಾ ಟೂರ್ನಮೆಂಟ್ಗೆ ನಾನು ಹೋಗ್ತಾ ಇದ್ದೇನೆ. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಹಾಗೇನೆ ಕಾಸರಗೋಡು ಜಿಲ್ಲೆಯಲ್ಲಿ, ಈಗ ನಂತರ ಚಿಕ್ಕಮಗಳೂರು ಟೂರ್ನಮೆಂಟ್ಗೆ ಕೂಡ ಹೋಗ್ತಾ ಇದ್ದೀವಿ. ನಿಮಗೆ ಬೇರೆ ಸನ್ಮಾನ ಪತ್ರಗಳು ಯಾವ್ದಾದ್ರು ಬಂದಿದ್ದಾರೆ? ಸನ್ಮಾನ ಪತ್ರಗಳು ಅಂದ್ರೆ ನಮಗೆ ಇದು ನೀವು ಅಮರ ತಾಲೂಕು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ನವರು ನನಗೆ ಸನ್ಮಾನ ಮಾಡಿದ್ದೀರಿ. ಅದು ಕೂಡ ನನಗೆ ಒಂದು ಮರೆಯಲಾಗದ ಕ್ಷಣ. ನಮ್ಮ ಕೋಟೆ ಮಹಿಳಾ ಸಮುದಾಯದವರು ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಿದ್ರು ಗುತ್ತಿಗೆರಲ್ಲಿ, ಅವರು ಕೂಡ ನನಗೆ ಸನ್ಮಾನ ಎಲ್ಲ ಮಾಡಿ ಸನ್ಮಾನ ಪತ್ರವನ್ನು ನೀಡಿದ್ದಾರೆ. ಅದೆಲ್ಲ ನಮಗೆ ಒಂದು ಯಾವತ್ತಿಗೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಈಗ ಗುತ್ತಿಗೆರಲ್ಲಿ ನಮಗೆ ಸನ್ಮಾನ ಮಾಡಿದಂದ್ರೆ ನಮ್ಮ ಅಮರ ತಾಲೂಕು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಗುತ್ತಿಗಾರು. ಮತ್ತೆ ಎಲ್ಲ ನಾನು ಸನ್ಮಾನ ಪಡ್ಕೊಂಡದ್ದು ಹೊರಗೆ, ನನಗೆ ಹೊರಗೆ ಸನ್ಮಾನ ಖಂಡಿತವಾಗಿ ಊರಿನಲ್ಲಿ ನಾವು ಎಷ್ಟಾದ್ರೂ ಊರಿನವರೇ, ನಮಗೆ ಇಲ್ಲಿನ ಗೌರವಗಳು ನಿರೀಕ್ಷೆ ಇಲ್ಲ, ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ಹೊರಟಾಗ ಆ ನಿರೀಕ್ಷೆಗೂ ತಕ್ಕ ಮಿಗಿಲಾದ ಒಂದು ಸಮಾಧಾನ ನಮಗೆ ಸಿಗ್ತದೆ ಖಂಡಿತವಾಗಿ. ಜೈ ಅವರು, ಲೋಕೇಶ್ ಸರ್ ಅವರು, ಜೊತೆಗೆ ಎ ಸರ್ ಅವರು, ಚಿದಾನಂದ ಸರ್ ಅವರು ಕೂಡ ನನಗೆ ಎಲ್ಲ ಟೂರ್ನಮೆಂಟ್ ಹೋಗ್ಲಿಕ್ಕೆಲ್ಲ ಇದ್ರೆ ಅವರು ಕೂಡ ಎಲ್ಲ ರಜೆ ಎಲ್ಲ ಕೊಡ್ತಾ ಇರ್ತಾರೆ. ಮತ್ತೆ ನಮ್ಮೊಟ್ಟಿಗೆ ವರ್ಕ್ ಮಾಡೋರು ಕೂಡ ಡ್ಯೂಟಿ ಎಲ್ಲ ಚೇಂಜ್ ಮಾಡಿ ಕೂಡ ನನಗೆ ಅಲ್ಲಿ ಕಮೆಂಟ್ರಿಗೆ ಹೋಗ್ಲಿಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಮ್ಮೊಮ್ಮೆ ನಮಗೆ ಶನಿವಾರ ಆದಿತ್ಯವಾರ ಕೂಡ ಡ್ಯೂಟಿ ಬರುವ ಸಾಧ್ಯತೆ ಉಂಟು. ಆ ಟೈಮಲ್ಲೆಲ್ಲ ನಮ್ಮ ಜೈ ಅವರು ಮತ್ತೆ ನಮ್ಮ ಜೊತೆ ಸಹೋದ್ಯೋಗಿಗಳು, ಫ್ರೆಂಡ್ಸ್ ಗಳೆಲ್ಲ ಯಶಸ್ವಿನ ರೂವಾರಿಗಳಾಗಿದ್ದಾರೆ. ವೀಕ್ಷಕ ವಿವರಣೆಯತ್ತ ಯುವ ಪ್ರತಿಭೆಗಳ ಒಂದು ಮನಸ್ಸು ಸೆಳೀತಾ ಇದೆ. ಮೊನ್ನೆ ನಮ್ಮ ಮೆಸ್ಕಾಂನ ಆಗಿರ್ತಕ್ಕಂತಹ ಚಿದಾನಂದ ಅವರ ಮಗ ಅತ್ಯುತ್ತಮ ವೀಕ್ಷಕ ವಿವರಣೆಯನ್ನ ಮಾಡ್ತಾ ದೇಶದಾದ್ಯಂತ ಗಮನವನ್ನ ಸೆಳೆದಿದ್ದಾರೆ. ಯುವ ಪ್ರತಿಭೆಗಳಿಗೆ ನೀವು ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ ಅಂತ ಹೇಳುವಂಥದ್ದನ್ನ ನಾನು ಕಂಡಿದ್ದೇನೆ ಮತ್ತು ಕೇಳಪಟ್ಟಿದ್ದೇನೆ. ಏನ್ ಹೇಳ್ತೀರಾ ಅವ್ರ ಬಗ್ಗೆ? ಅದೇ ನಾವು ಟೂರ್ನಮೆಂಟ್ ಮಾಡ್ತೇವಲ್ಲ, ದೇವಸ್ಯ ಗೌಡ ಕಪ್ ಟೂರ್ನಮೆಂಟ್, ಅದೇ ಟೂರ್ನಮೆಂಟ್ ಅಲ್ಲಿ ನಾನು ಯಶ್ವಿತಿಗೆ ವೀಕ್ಷಕ ವಿವರಣೆಗೆ ಅವಕಾಶ ನೀಡಿತ್ತು. ಒಳ್ಳೆ ಒಂದು ಕಮೆಂಟ್ರಿ ಕೂಡ ಜಸ್ವಿತಿಗೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬೆಳಿಬೇಕು, ಯಾಕಂದ್ರೆ ನಾವು ಮಾತ್ರ ಬೆಳೆಯುವುದಲ್ಲ, ತಾನು ಬೆಳೆಯುವುದಲ್ಲ, ತನ್ನೊಂದಿಗೆ ಇತರರು ಬೆಳಿಬೇಕು ಅಂತ ಹೇಳುವಂತ ಒಂದು ಬದಲಾವಣೆ ಸಮಾಜ ಅವಕಾಶಗಳನ್ನು ಸಿಕ್ಕಿದಾಗ ಬಳಸಿಕೊಳ್ಳಿ. ಯಾಕಂದ್ರೆ ನಾನು ಒಬ್ಬನೇ ಮೈಕ ಹಿಡಿದುಕೊಂಡು ಮಾತಾಡುವಾಗ ಆಗಿರ್ಬಾರ್ದು, ನಮ್ಮ ಜೊತೆ ನಮ್ಮ ಊರಿನವರು ಎಲ್ಲರೂ ಕೂಡ, ನಮ್ಮ ಫ್ರೆಂಡ್ಸ್ ಗಳಾಗಿರ್ಬೋದು, ಒಬ್ಬೊಬ್ರು ಕಮೆಂಟ್ರಿ ಅವರು ಇರ್ಲೇಬೇಕು, ಒಬ್ಬರೊಬ್ಬ ನಿರೂಪಕರು ಇರ್ಲೇಬೇಕು. ಯಾಕಂದ್ರೆ ಎಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿ ಹೀಗೆ ಕಮೆಂಟ್ರಿ ಮಾಡಿದ್ರೆ ನಮ್ಗೆ ಖುಷಿ. ಇದಿಲ್ಲ, ನೀವು ಬಿಸಿ ಇದ್ರೆ ನೀವು ಹೆಚ್ಚಾಗಿ ಈಗ ಹೊರಗಿನ ಪ್ರಪಂಚದಲ್ಲಿ ಬಿಸಿಯಾಗಿರ್ತೀರಿ. ಒಳ್ಳೆ ವೃತ್ತಿಗಾರಿಗೆ ಸಿಗ್ತಾ ಇಲ್ಲ, ನಿರಂತರ ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳುವಾಗ ಆಗಿದೆ. ಹೊರಗಿನ ಅವಕಾಶಗಳು ನಿಮ್ಮನ್ನು ಬಿಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಚಿಕ್ಕಮಗಳೂರಲ್ಲಿ 4 ತಿಂಗಳಿಗೆ ಹಿಂದೆ ಇರುವಂತಹ ಮ್ಯಾಚ್ ನಿಮಗೆ ಬುಕ್ ಆಗಿದೆ ಅಂತ ಹೇಳಿ ಆದ್ರೆ ನೆಕ್ಸ್ಟ್ ಯಾವುದೋ ಲೋಕಲ್ ಮ್ಯಾಚ್ಗಳಿಗೆ ನಿಮಗೆ ಒಪ್ಪಿಕೊಳ್ಳಿಕ್ಕೆ ಆಗುದಿಲ್ಲ, ಅನಿವಾರ್ಯತೆ. ಇನ್ನು ನಾನು ಕೂಡ ಮ್ಯಾಚ್ ಗಳನ್ನು ಮಾಡಿ ಅನುಭವ ಪಟ್ಟಿದ್ದೇನೆ. ಕುಮಾರ್ ಅಂತ ಇದ್ದಾರೆ ನನ್ನ ಫ್ರೆಂಡ್. ನೀವು ಕೂಡ ಮತ್ತೆ ತುಂಬಾ ಟೂರ್ನಮೆಂಟ್ ಕೂಡ ವಾಲ್ತಾಜಲ್ಲಿ ಆಯೋಜನೆ ಮಾಡಿ ಇವರು ಕೂಡ ನನಗೆ ತುಂಬಾ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ.
ಶ್ರೀಯುತ ಚಂದ್ರಶೇಖರ್ ಕಡಬಿ ಅವರು. ಯಾಕಂದ್ರೆ ಅಲ್ಲಿ ವಾಲ್ತಲ್ಲಿ ಅಂತ ಗ್ರಾಮೀಣ ಪ್ರದೇಶದಲ್ಲಿ ಇವರು ವಾಲಿಬಾಲ್ ಟೂರ್ನಮೆಂಟ್ ಆಗಿರ್ಬೋದು, ಕ್ರಿಕೆಟ್ ಟೂರ್ನಮೆಂಟ್ ಎಲ್ಲ ಆಯೋಜನೆ ಮಾಡಿ ಅನುಭವ ಇರುವುದು. ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಅನ್ನು ಕೂಡ ಜೊತೆಯಾಗಿ ಮುನ್ನಡೆಸ್ತಾ ಇದ್ದಾರೆ. ಅದು ನಮಗೆ ಎಲ್ಲ ನಮ್ಮ ಊರಿಗೆ ಒಂದು ಹೆಮ್ಮೆಯ ವಿಚಾರ ಆಗಿದೆ. ನಿರಂತರವೇ ಈಗ ನೀವು ವೀಕ್ಷಕ ವಿವರಣೆ ಮಾಡಿರ್ತಕ್ಕಂತಹ ಡೇ ಮ್ಯಾಚ್ಗಳನ್ನು ನಾನು ತುಂಬಾ ನೋಡಿದೆ. ತೊಡಿಕಾನದಲ್ಲಿ ಅಲ್ಲಿನ ಆಯೋಜಕರು ನನಗೆ ಆತ್ಮೀಯರು. ಅವರು ಒತ್ತಾಯ ಮಾಡಿದ ಮೇರೆಗೆ ನಾನು ಕೂಡ ಒಂದು 2 ಗಂಟೆ ರಾತ್ರಿಗೆ ಅಲ್ಲಿಗೆ ಪಂದ್ಯಾಟಕ್ಕೆ ಬಂದಿದ್ದೆ. ನನ್ನ ಮಗನನ್ನು ಕರ್ಕೊಂಡು ಬಂದಿದ್ದೆ. ನನಗೆ ಬರ್ಲಿಕ್ಕೆ ಜನ ಇಲ್ಲ ಅಂತೇಳಿ ನನ್ನ ಮಗನ ಜೊತೆ ಕರ್ಕೊಂಡು ಬಂದಿದ್ದೆ. ಭಯಂಕರ ಒಂದು ಆಯೋಜನೆ ತೊಡಿಕಾನದಲ್ಲಿ ಆಗಿರ್ತಕ್ಕಂತಹ ಪಂದ್ಯಾಟ. ಅದು ನಾನು ನೋಡಿದ್ರಲ್ಲಿ ನೈಟ್ ನೋಡಿದ್ರಲ್ಲಿ ಆಗಿರ್ತಕ್ಕಂತಹ ಅತ್ಯುತ್ತಮ ಪಂದ್ಯಾಟ. ಆ ಪಂದ್ಯಾಟದ ಬಗ್ಗೆ 1-2 ಮಾತುಗಳು. ಹೌದು, ಒಂದು ಒಳ್ಳೆ ಟೂರ್ನಮೆಂಟ್ ಮಾಡಿದ್ರು. ಹೊನಲ್ ಬೆಳಕಿನ ಕಬಡ್ಡಿ ಪಂದ್ಯಾಟ ನೈಟ್. ನಾನು ಆಲ್ಮೋಸ್ಟ್ ಆಗಿ ಕಬಡ್ಡಿ ಟೂರ್ನಮೆಂಟ್ ಗಳಿಗೆ ಕಮೆಂಟ್ರಿ ಎಲ್ಲ ಕೇಳಿದ್ದೆ ನಾನು. ಕಬಡ್ಡಿ ಕಮೆಂಟ್ರಿಗೆ ಹೋಗುದು ಜಾಸ್ತಿ ನಾವು ನೈಟ್. ಮತ್ತೆ ಪಟಾಕಿ ಸಿಡಿಮದ್ದುಗಳು, ಹೌದು, ಅದ್ದೂರಿಯ ಕಬಡ್ಡಿ ಊಟ, ಅದ್ದೂರಿಯ ಕಬಡ್ಡಿ. ಹೋದಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಹೋದಾಗ ಅವರನ್ನ ಅಲ್ಲಿ ಬಂದಾಗ ಅಲ್ಲಿ ಕರೆದು ಕೂತುಕೊಳಿಸಿ ಅವರಿಗೆ ಒಂದು ಗೌರವವನ್ನು ಕೊಡುವಂಥದ್ದು. ಯಾಕಂತ ಹೇಳಿದ್ರೆ ಈಗ ಪಂದ್ಯಾಟಗಳನ್ನು ಆಯೋಜನೆ ಮಾಡಬೇಕಾದ್ರೆ ದುಡ್ಡು ಬೇಕು. ಖಂಡಿತ. ದುಡ್ಡು ಕೊಟ್ಟವ ಮಾತ್ರ ಅಲ್ಲ, ದುಡ್ಡು ಕೊಡದವ ಇನ್ಯಾವಾಗಲೂ ಒಮ್ಮೆ ಪಂದ್ಯಾಟಕ್ಕೆ ಸಹಕಾರವನ್ನು ಯಾವುದೋ ಏನೊಂದು ಬಾಲನ್ನ ಎಕ್ಕಿಕೊಳ್ಳಿಕ್ಕೆ ಒಬ್ಬ ಸಹಕಾರ ಮಾಡಿದ್ರು ಕೂಡ ಅದು ಸಹಕಾರ. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಒಂದು ಪಂದ್ಯಾಟ ಆಯೋಜನೆ ಮಾಡುವಾಗ ಅಲ್ಲಿ ಗೌರವಿಸಬೇಕಾಗ್ತದೆ. ಅದನ್ನು ನಾನು ಅಲ್ಲಿ ಕಂಡಿದ್ದೇನೆ. ತೊಡಿಕಾನದಲ್ಲಿ ನಾನು ಅದನ್ನು ಕಂಡಿದ್ದೇನೆ, ಕೆಲವು ಕಡೆ ಕಂಡಿದ್ದೇನೆ. ಬಟ್ ತೊಡಿಕಾನದಲ್ಲಿ ತುಂಬಾ ಅದು ನನಗೆ ಖುಷಿಯಾಗಿದೆ. ಹೌದು, ಒಂದು ಒಳ್ಳೆ ಅದ್ದೂರಿಯ ಒಂದು ಕಬಡ್ಡಿ ಮ್ಯಾಚ್. ಅದು ಗೌಡ ಸಮುದಾಯದವರಿಗೆ ಗ್ರಾಮ ಮಟ್ಟದ ಕಬಡ್ಡಿ ಟೂರ್ನಮೆಂಟ್ ಮಾಡಿದ್ರು. ಒಳ್ಳೆ ಆಯೋಜಕರು ಕೂಡ ಇದ್ದಾರೆ. ನಮ್ಮ ಬಿಗ್ ಬೈಟ್ ಸುಳ್ಯದಲ್ಲಿ ಬಿಗ್ ಬೈಟ್ ಅದರ ಮಾಲಕರು ಸುಜನ್ ಕುಂಟುಕಾಡು ಆಗಿರ್ಬೋದು, ಜಗದೀಶ್ ಕುಂಟುಕಾಡು, ಇನ್ನು ತುಂಬಾ ಯುವಕರಿದ್ದಾರೆ. ಅರ್ಜುನ್ ಕಲ್ಗದ್ದೆ, ಗೌಡ ಸಮಿತಿಯ ಅಧ್ಯಕ್ಷರು ರಮಾನಂದ ಗೌಡ ಬಾಳೆಕಜ್ಜೆ ಅಂತ. ಅವರ ಒಂದು ಮುಂದಾಳತ್ವದಲ್ಲಿ ಆ ಟೂರ್ನಮೆಂಟ್ ಬಹಳಷ್ಟು ಅಚ್ಚುಕಟ್ಟಾಗಿ ಆಯೋಜನೆಗೊಂಡಿತ್ತು. ಅದೊಂದು ಮರೆಯಲಾಗದ ಒಂದು ಕಬಡ್ಡಿ ಪಂದ್ಯಾಟ ಅಂತ ಹೇಳ್ಬೋದು ನನಗೆ ವೈಯಕ್ತಿಕವಾಗಿ. ಈಗ ಉಳುವಾರಲ್ಲಿ ಕೂಡ ಯತೀಶ್ ಉಳುವಾರ್ ಅವರು, ಪವನ್ ಉಳುವಾರ್ ಅವರು, ಚೇತನ್ ಅವರು ತುಂಬಾ ನನಗೆ ಅಲ್ಲಿ ಉಳುವಾರ ಕುಟುಂಬದವರು ನನಗೆ ಅನೇಕ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಡ್ಬೇಕಾಗುತ್ತೆ. ತುಂಬಾ ಅಭಿಮಾನಿಗಳನ್ನ ನೀವು ಹೊಂದಿದ್ದೀರಾ. ಬಹುಶಃ ಹೆಸರು ಹೇಳ್ತಾ ಹೋದ್ರೆ ಅದು ಮುಗಿಲಿಕ್ಕಿಲ್ಲ. ಅಂದ್ರೆ ನಿಮಗೆ ಪರಿಚಯ ಇಲ್ಲದ ಅಭಿಮಾನಿಗಳು ಕೂಡ ಇದ್ದಾರೆ. ಅದು ಈಗ ವೀಕ್ಷಕ ವಿವರಣೆಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಯಾರೋ ಕಮೆಂಟ್ ಮಾಡಿದ್ರೆ ನಮಗೆ ಗೊತ್ತಾಗಬಹುದು ಅಂತ ಕಾಣ್ತದೆ. ಇನ್ನು ವೀಕ್ಷಕ ವಿವರಣೆಯವರಿಗೆ ನಿಮಗೆ ಯಾರು ಒಬ್ರು ಸ್ಫೂರ್ತಿ, ಅಥವಾ ವೀಕ್ಷಕ ವಿವರಣೆಗೆ ಅಂದ್ರೆ ನಿಮ್ಮಲ್ಲಿ ಇಷ್ಟ ಆಗಿರ್ತಕ್ಕಂತಹ ವೀಕ್ಷಕ ವಿವರಣೆಗಾರ ಯಾರು? ನಾನೊಬ್ಬ ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರು ಕೂಡ ನಾನೊಬ್ಬ ಸಾಮಾನ್ಯ ವೀಕ್ಷಕ ವಿವರಣೆಗಾರನೇ. ಯಾಕಂದ್ರೆ ನನಗೆ ಇನ್ನೂ ಕಲೀಲಿಕ್ಕೆ ತುಂಬಾ ಇರ್ತದೆ. ಆದ್ರೆ ನನಗೆ ಇಷ್ಟ ಆದ ಕಮೆಂಟೇಟರ್, ಈಗ ನನಗೆ ಅಂತ ಒಬ್ಬ ಕಮೆಂಟೇಟರ್ ಇಷ್ಟ ಆಗ್ಬೇಕಲ್ಲ. ನನಗೆ ಇಷ್ಟ ಆದ ಕಮೆಂಟೇಟರ್ ನಾನು ನೋಡಿದ ಪ್ರಕಾರ, ನಾನು ಕೂಡ ಕ್ರಿಕೆಟ್ ಟೂರ್ನಮೆಂಟ್, ಕಬಡ್ಡಿ, ಗಜಗಟ, ವಾಲಿಬಾಲ್, ಥ್ರೋಬಾಲ್, ಕೆಸರುಗದ್ದೆ, ಈಗ ಎಲ್ಲ ಟೂರ್ನಮೆಂಟ್ ಮಾಡ್ತೇನೆ. ಅದೇ ರೀತಿ ಅವರು ಕೂಡ ಕಮೆಂಟ್ರಿ ಮಾಡ್ತಾರೆ. ಅವರು ನಮ್ಮ ಗುರುಗಳು ಅಂತ ಹೇಳ್ಬೋದು, ದಿವಾಕರ್ ಉಪ್ಪಳು ಅವರು ಒಂದು ಅತ್ಯುತ್ತಮ ವೀಕ್ಷಕ ವಿವರಣೆಗಾರ. ಅಂದ್ರೆ ಅವರಿಗೆ ಅವರು ಪಂಚಭಾಷಾ ವೀಕ್ಷಕ ವಿವರಣೆಗಾರರು. ಅಂದ್ರೆ ಎಲ್ಲ ಆಲ್ಮೋಸ್ಟ್ ಆಗಿ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಅವರು ಕಮೆಂಟ್ರಿ ಮಾಡ್ತಾರೆ. ಅದು ಬಹಳಷ್ಟು ಕೇಳಲಿಕ್ಕೆ ಕೂಡ ತುಂಬಾ ಖುಷಿ ಆಗುತ್ತೆ. ಮತ್ತೆ ನಮಗೆಲ್ಲ ತುಂಬಾ ಅವರು ನನಗೆ ಕಾಂಟ್ಯಾಕ್ಟ್ ಇದ್ದಾರೆ. ತುಂಬಾ ಅವರು ಸಪೋರ್ಟ್ ಆಗಿ ಮಾತಾಡ್ತಾರೆ. ಅವ್ರ ಜೊತೆ ಕಮೆಂಟ್ರಿ ಮಾಡೋದಂದ್ರೆ ನಮಗೆ ನಮ್ಮ ಒಂದು ಪುಣ್ಯ ಅಂತ ಹೇಳ್ಬೋದು. ದಿವಾಕರ್ ಉಪ್ಪಳ ಅವರು ಕಮೆಂಟ್ರಿ ಲೋಕದ ದಿಗ್ಗಜ. ಒಬ್ಬ ಹೆಸರಾಂತ ವೀಕ್ಷಕ ವಿವರಣೆಗಾರರು ದಿವಾಕರ್ ಉಪ್ಪಳ ಅವರು ಹೆಚ್ಚಾಗಿ ಕಬಡ್ಡಿ ಟೂರ್ನಮೆಂಟ್ ಕಮೆಂಟ್ರಿ ಮಾಡೋದು ಅವರು ಜಾಸ್ತಿ. ಅಂತ ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ಕೂಡ ಅವರಿಗೆ ಮಿಂಚುತ್ತಾ ಇದ್ದಾರೆ. ಅವರ ವೀಕ್ಷಕ ವಿವರಣೆಯಿಂದ. ಹೌದು, ಅವರು ನನ್ನ ಫೇವರೇಟ್ ಕಮೆಂಟೇಟರ್. ನಿರಂತರವೇ ಕೆಸರುಗದ್ದೆ ಅಂತ ಹೇಳಿದ್ರೆ ಅದೊಂದು ವಿಶೇಷವಾದ ಒಂದು ಕ್ರೀಡೆ. ಅಂದ್ರೆ ಕೆಸರುಗದ್ದೆಯಿಂದ ಆರೋಗ್ಯ ಕೂಡ ವೃದ್ಧಿ ಆಗ್ತದೆ ಅಂತ ಹೇಳುವಂಥದ್ದನ್ನು ನಾನು ಕೇಳಿದ್ದೇನೆ. ಮತ್ತು ಕೆಸರುಗದ್ದೆಯ ಕ್ರೀಡಾಕೂಟದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ನಿಮ್ಮ ಒಂದು ಅನಿಸಿಕೆ ಏನು? ಕೆಸರುಗದ್ದೆ ಟೂರ್ನಮೆಂಟ್ ಅದೊಂದು ಮಜಾ. ಯಾಕೆಂದ್ರೆ ಬಹಳಷ್ಟು ಖುಷಿ ಆಗ್ತದೆ. ನಾವು ಇಲ್ಲಿ ಮೈದಾನದಲ್ಲಿ ನಡೆಯುವ ಒಂದು ಪಂದ್ಯಾಟಗಳಿತ್ತು, ಅಲ್ಲಿಯ ಕೆಸರುಗದ್ದೆ ಕ್ರೀಡಾಪಟುಗಳಿಗೆ ತುಂಬಾ ವ್ಯತ್ಯಾಸ. ಯಾಕಂದ್ರೆ ಜೋರಾದ ಮಳೆ ಬರ್ತಾ ಇರ್ತದೆ. ಮಳೆಯಲ್ಲಿ ಕೊಡೆ ಏನಿಲ್ಲ, ಅಲ್ಲೇ ನಾವು ಮಳೆಗೆ ಒದ್ದೆ ಹಾಕೊಂಡೇ ನಾವು ಕಮೆಂಟ್ರಿ ಮಾಡೋದು. ಜೊತೆಗೆ ಇನ್ನು ಕೆಲವರು ಹಿಂದೆಯಿಂದ ಬಂದು ನಮ್ಮನ್ನು ಎತ್ತಿಕೊಂಡು ಹೋಗಿ ಕೆಸರಿಗೆ ಹಾಕುದೆಲ್ಲ ಉಂಟು. ಅದೆಲ್ಲ ಒಂದು ಮಜಾನೇ ಬೇರೆ. ನಮ್ಮ ಇದೆಲ್ಲ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಇಲ್ಲಿ 60 ಬೇಕೋಟ್ ಮಕ್ಕ ಕ್ಲಬ್ ಅವರು, ಅಪ್ಪಂಗಲದಲ್ಲಿ, ಭಾಗಮಂಡಲದಲ್ಲಿ
ಕೆಸರುಗದ್ದೆ ಜೊತೆಗೆ ಇಲ್ಲಿ ಸುಳ್ಯ ತಾಲೂಕಲ್ಲಿ ಕೂಡ ಅನೇಕ ಟೂರ್ನಮೆಂಟ್ ನಡೀತಾ ಉಂಟು. ಕೆಸರುಗದ್ದೆ ಕೆಸರುಗದ್ದೆ ಪಂಚದಲ್ಲಿ ಆಗ್ಬೇಕು. ಪಂಚದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕಂಡಡೊಂಜಿ ದಿನ ಅಂತ ನಮ್ಮ ದೊಡ್ಡ ಭಾಷೆಯಲ್ಲಿ ಕಂಡಡೊಂಜಿ ದಿನ, ಅಲ್ಲಿ ನಮ್ಮ ಮಡಿಕೇರಿ ಸೈಡ್ ಎಲ್ಲ ಕೆಸರುಗದ್ದೆ ಕ್ರೀಡಾಕೂಟ. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ. ಹೌದೌದು. ನೀವು ಕೆಸರುಗದ್ದೆ ಕ್ರಿಕೆಟ್ ಕೂಡ ಮಾಡ್ತಾರೆ. ಕೆಸರುಗದ್ದೆ ಕ್ರಿಕೆಟ್ ಕೂಡ ಅದು ನನಗೆ ಕಳೆದ ವರ್ಷ ಇಲ್ಲಿ ನಮ್ಮ ಅದೇ ಮಡಿಕೇರಿಯಲ್ಲಿ ಕೆಸರುಗದ್ದೆ ಕ್ರಿಕೆಟ್. ಹೌದು, ಕೆಸರುಗದ್ದೆ ಕ್ರಿಕೆಟ್ ಖಾಲಿ ಮೈದಾನಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಕ್ರಿಕೆಟ್. ಕೆಸರುಗದ್ದೆಯಲ್ಲಿ ಕೂಡ ಕ್ರಿಕೆಟ್ ಅನ್ನು ಪ್ರಾರಂಭಿಸಿದ ಹೆಗ್ಗಳಿಕೆ ನಮ್ಮ ಕೊಡಗು ಜಿಲ್ಲೆಯವರಿಗಿದೆ. ಅದರಲ್ಲಿಯೂ 60 ಜೊತೆಗೆ ಅದೇ 60 ಟೂರ್ನಮೆಂಟ್ ಮಾಡಿದ್ರು ನಮ್ಮ ವಿವೇಕ್ ಸರ್ ಅವರು ನಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಕ್ರಿಕೆಟ್ ಪಂದ್ಯಾಟ ಅಬ್ಬಾ, ತುಂಬಾ 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 ಅನುಭವಗಳಿದೆ. ಒಳ್ಳೆಯ ಒಳ್ಳೆಯ ವಿಚಾರಗಳು ವೀಕ್ಷಕರಿಗೆ ಸಿಕ್ಕಿದೆ ಅಂತೇಳಿ ಅನಿಸಿಕೊಳ್ತೇನೆ ನಾನು. ಯಾಕೆಂತ ಹೇಳಿದ್ರೆ ನಿರಂತರ ಅವರನ್ನ ಒಂದು ಇಂಟರ್ವ್ಯೂ ಮಾಡಬೇಕು ಅಂತೇಳಿ ನನಗೆ ತುಂಬಾ ಆಸೆ ಇತ್ತು. ನಿರಂತರವಾಗಿ ಬ್ಯುಸಿ ಇರುವಂತಹ ವ್ಯಕ್ತಿ ನನಗೆ ಕೈಗೆ ಸಿಗ್ತಾ ಇರಲಿಲ್ಲ. ಇವತ್ತು ಒಂದಷ್ಟು ಸಮಯವನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ಮೊದಲನೇದಾಗಿ ನಿರಂತರವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ನಿಮಗೂ ನಾನು ಧನ್ಯವಾದ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಅವರಿಗೆ ಒಂದು ಅವರ ವೀಕ್ಷಕರೆಲ್ಲ ಮತ್ತೆ ಚಿಗುರುಡೆಯಲ್ಲಿ ನಿಂತಿರುವಂತಹ ಒಂದು ಆಶಾಭಾವನೆಯೊಂದಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದ. ನಿಮಗೂ ಕೂಡ ಧನ್ಯವಾದ. ಯಾಕೆಂತಂದ್ರೆ ನಿಮಗೂ ತುಂಬಾ ಕೆಲಸ ಎಲ್ಲ ಇರ್ತದೆ, ಇನ್ನು ಹಲವಾರು ಕಾರ್ಯಕ್ರಮಗಳಿಗೆಲ್ಲ ಹೋಗುವ, ನೀವು ಕೂಡ ಬಿಸಿ ಶೆಡ್ಯೂಲ್ ಇರುವವರು. ಆದ್ರೂ ಕೂಡ ನೀವು ನನ್ನ ಒಂದು ಪ್ರತಿಭೆಯನ್ನು ಗುರುತಿಸಿ ನಮ್ಮ ಮನೆಗೆ ಬಂದು ನನ್ನನ್ನು ಒಂದು ಸಂದರ್ಶನ ಮಾಡಿದ್ದೀರಾ. ನಿಮಗೂ ಕೂಡ ನಾನು ಇಲ್ಲಿ ಈ ಸಂದರ್ಭದಲ್ಲಿ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಓಕೆ, ಧನ್ಯವಾದ.